ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ಗಣಿ ಕೃಷ್ಣಮೂರ್ತಿ, ವಿಜಯಭವ ಯೂಟ್ಯೂಬ್ ಚಾನಲಿಂದ. ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆ ಕರ್ನಾಟಕ ಸರ್ಕಾರದ ವತಿಯಿಂದ ಮಾನಸಿಕ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಚಿಂತೆಯಿಂದ ಚೈತನ್ಯದೆಡೆಗೆ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರ್ತೀನಿ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಮಾನಸಿಕ ಆರೋಗ್ಯ ಮತ್ತು ಮಕ್ಕಳ ಆಪ್ತ ಸಮಾಲೋಚಕರು, ಆಹಾರ ಮತ್ತು ಪೌಷ್ಟಿಕತೆಯ ತಜ್ಞರಾದಂತಹ ನಮ್ಮ ಕಾಲೇಜು ಶಿಕ್ಷಣ ಇಲಾಖೆಯ ಮಾನ್ಯ ನಿರ್ದೇಶಕರಾದಂತಹ ಶೋಭಾ ಮೇಡಮ್ ರವರಿಗೆ ಆತ್ಮೀಯವಾದಂಥ ಸ್ವಾಗತವನ್ನು ಕೋರ್ತೀನಿ. ನಮಸ್ಕಾರ. ಪ್ರತಿ ವರ್ಷ ಪ್ರಪಂಚಾದ್ಯಂತ ಅಕ್ಟೋಬರ್ 10 ಮಾನಸಿಕ ಆರೋಗ್ಯ ದಿನವಾಗಿ ಆಚರಿಸಲಾಗುತ್ತಿದೆ. ಈ ಒಂದು ದಿನದ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ಒಂದು ಕಾರ್ಯಕ್ರಮದ ವಿಶೇಷತೆ ಏನೆಂದರೆ, ಕಾಲೇಜು ಶಿಕ್ಷಣ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಸಿಬ್ಬಂದಿಗಳಿಗೆ ಹಾಗೂ ನಮ್ಮ ವಿದ್ಯಾರ್ಥಿಗಳಿಗೆ ಮಾನಸಿಕ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಅರಿವನ್ನು ಮೂಡಿಸುವುದು ಮತ್ತು ಅವರು ಎದುರಿಸುತ್ತಿರುವಂತಹ ಆರೋಗ್ಯ ಸಮಸ್ಯೆಗಳಿಗೆ ಸಂಬಂಧಿಸಿದಂತೆ ಸ್ಪಂದಿಸುವುದು ಈ ಒಂದು ಕಾರ್ಯಕ್ರಮದ ವಿಶೇಷವಾದಂತಹ ಆದ್ಯತೆಯಾಗಿರುತ್ತೆ. ಹಾಗಾದರೆ ಮೊದಲನೇದಾಗಿ ಈ ಮಾನಸಿಕ ಆರೋಗ್ಯ ಅಂದರೆ ಏನು, ಮಾನಸಿಕ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ನಾವು ಎದುರಿಸುವಂಥ ಪ್ರಮುಖ ಸಮಸ್ಯೆಗಳೇನು ಅನ್ನೋದನ್ನು ಕುರಿತು ಮೇಡಮ್ ರವರು ಹೇಳ್ತಾರೆ. ಧನ್ಯವಾದಗಳು ಕೃಷ್ಣಮೂರ್ತಿಯವರೇ. ಎಲ್ಲರಿಗೆ ಮತ್ತೊಮ್ಮೆ ನಮಸ್ಕಾರ. ಕೃಷ್ಣಮೂರ್ತಿಯವರು ಹೇಳಿದಾಗೆ ಅಕ್ಟೋಬರ್ 10 ವಿಶ್ವ ಮಾನಸಿಕ ಆರೋಗ್ಯ ದಿನ ಎಂದು ಆಚರಿಸಲಾಗುತ್ತೆ. ಇದರ ಒಂದು ಸಂದರ್ಭದಲ್ಲಿ ನಮ್ಮ ಇಲಾಖೆಯ ವತಿಯಿಂದ ನಿಮ್ಮೆಲ್ಲರ ಅಂದರೆ ನಮ್ಮೆಲ್ಲರ ಒಳಗೊಂಡಂತೆ ನಮ್ಮ ಮಾನಸಿಕ ಆರೋಗ್ಯವನ್ನು ಹೇಗೆ ಉತ್ತಮಪಡಿಸ್ಕೊಳ್ಬೋದು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಇಲಾಖೆಯಿಂದ ನಿಮ್ಮ ಮುಂದೆ ತರ್ತಾ ಇದ್ದೀವಿ. ಮತ್ತೊಮ್ಮೆ ಎಲ್ಲರಿಗೆ ಸ್ವಾಗತ ಹಾಗೂ ನಮಸ್ಕಾರಗಳನ್ನು ಹೇಳ್ತಾ ಅವರು ಪ್ರಶ್ನೆ ಕೇಳ್ತಾ ಇದ್ರು, ಮಾನಸಿಕ ಆರೋಗ್ಯ ಅಂದರೆ ಏನು ಅಂತ. ಬಹಳ ವಿಶೇಷವಾಗಿ ನಾವು ಹೇಳ್ಬೇಕಂದ್ರೆ ನಮ್ಮ ದೇಹದ ಆರೋಗ್ಯದ ಬಗ್ಗೆ ನಾವು ಕಾಳಜಿಯನ್ನು ತಗೊಳ್ತೀವಿ. ಅಂದರೆ ನಮಗೆ ದೇಹಕ್ಕೆ ಬೇಕಾದಂಥ ಆಹಾರ ಇರ್ಬೋದು ಅಥವಾ ಅದಕ್ಕೆ ಬೇಕಾದಂಥ ವ್ಯಾಯಾಮ ಇರ್ಬೋದು, ಇವುಗಳನ್ನು ನಾವು ಮಾಡ್ತೀವಿ. ಆದರೆ ನಮ್ಮ ಮನಸ್ಸು ಚೆನ್ನಾಗಿದ್ದರೆ ದೇಹದ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಹಾಗಾಗಿ ಮಾನಸಿಕ ಆರೋಗ್ಯ ದೈಹಿಕ ಆರೋಗ್ಯದಷ್ಟೇ ಅಥವಾ ಅದಕ್ಕಿಂತ ಹೆಚ್ಚಾಗಿ ಅದಕ್ಕೆ ಪ್ರಾಮುಖ್ಯತೆ ಇದೆ. ಇದಕ್ಕೆ ನಾವು ಹೆಚ್ಚಿನ ಗಮನವನ್ನು ಅಥವಾ ಒತ್ತು ಕೊಡ್ತಾ ಇಲ್ಲ. ಹಾಗಾಗಿ ಇವಾಗ ವಿಶೇಷವಾಗಿ ನಾವು ನಮ್ಮ ಮನಸ್ಸು, ನಮ್ಮ ಬುದ್ಧಿ ಇವುಗಳನ್ನು ಹೇಗೆ ಆರೋಗ್ಯಕರವಾಗಿ ಇಟ್ಕೊಳ್ಬೇಕು ಅನ್ನೋದನ್ನು ವಿಶ್ವ ಮಾನಸಿಕ ಆರೋಗ್ಯ ದಿನ ನಮಗೆ ಹೇಳಿಕೊಡುತ್ತೆ. ಈ ಮಾನಸಿಕ ಆರೋಗ್ಯ ಅಂತ ಹೇಳಿದ್ರೆ ಏನು ಅನ್ನೋದು ವಿಶೇಷವಾಗಿ ಹೇಳಬೇಕು ಅಂತ ಹೇಳಿದ್ರೆ, ಮುಖ್ಯವಾಗಿ 4 ಅಂಶಗಳನ್ನು ನೀವು ಗುರುತಿನಲ್ಲಿ ಇಟ್ಕೊಳ್ಬೇಕು. ಒಬ್ಬ ವ್ಯಕ್ತಿ ಮಾನಸಿಕವಾಗಿ ಆರೋಗ್ಯವಾಗಿದ್ದಾನೆ ಅಂದರೆ ಕೇವಲ ಅವನಿಗೆ ಕಾಯಿಲೆ ಇಲ್ಲ ಅಂತ ಅರ್ಥ ಅಲ್ಲ. ಈಗ ಉದಾಹರಣೆಗೆ ನಿಮಗೆ ನಾಳೆ ಒಂದು ವಿದ್ಯಾರ್ಥಿಗಳನ್ನ ಕುರಿತು ಹೇಳಬೇಕಂತ ಹೇಳಿದ್ರೆ, ಒಂದು ಪರೀಕ್ಷೆ ಅನೌನ್ಸ್ ಆಗುತ್ತೆ, ಟೆಸ್ಟ್ ಇದೆ ಅಂತ ಗೊತ್ತಾಗುತ್ತೆ. ಆಗ ಏನಾಗುತ್ತೆ, ಸಾಧಾರಣವಾಗಿ ನಮಗೆ ಒತ್ತಡ ಅಥವಾ ಟೆನ್ಷನ್ ಆಗೋದು ಸಹಜ. ಆದರೆ ಈ ಒಂದು ಸ್ಥಿತಿಯಲ್ಲೂ ಕೂಡ ಯಾವುದೇ ಒಂದು ಏರುಪೇರು ಒತ್ತಡಗಳು ಇದ್ದಾಗ ಕೂಡ ನಮ್ಮ ಯೋಚನಾ ಲಹರಿ ಅಂದರೆ ನಮ್ಮ ಥಾಟ್ ಕ್ಲಿಯರ್ ಆಗಿದೆಯಾ, ಅದನ್ನು ಕ್ಲಾರಿಟಿ ಆಫ್ ಥಾಟ್ ಅಂತ ಹೇಳ್ತೇವೆ. ಸೊ ನಮ್ಮ ಯೋಚನೆ ಸರಿಯಾಗಿದೆಯಾ, ಕ್ಲಾರಿಟಿ ಆಫ್ ಥಾಟ್ಸ್ ಇದೆಯಾ, ಮತ್ತು ಯಾವುದೇ ಒಂದು ಈ ರೀತಿಯಾದ ಒತ್ತಡ, ಪರೀಕ್ಷೆನೇ ಇರ್ಬೋದು ಅಥವಾ ಒಂದು ಫೇಲ್ಯೂರ್ ಇರ್ಬೋದು ಅಥವಾ ಮತ್ತು ಯಾವುದೇ ಒಂದು ಸಮಸ್ಯೆ ಬಂದಾಗ ಆ ಒಂದು ಒತ್ತಡದಲ್ಲಿ ಸಮಸ್ಯೆಯಲ್ಲಿ ನಾವು ಹೇಗೆ ಪರಿಹಾರವನ್ನು ಕಂಡುಕೊಂಡು ಮುಂದೆ ಹೋಗ್ತೀವಿ, ಕುಗ್ಗದೆ ಮುಂದೆ ಹೋಗ್ತೀವಿ. ಇದು 2ನೇ ಪಾಯಿಂಟ್. ಮೊದಲು ಕ್ಲಾರಿಟಿ ಆಫ್ ಥಾಟ್ಸ್ ಅಂತ ಹೇಳಿದೆ. 2ನೇದು ಯಾವುದಾದ್ರೂ ಪ್ರೆಷರ್ ಇದ್ದರೂ ಕೂಡ ಅದನ್ನು ಮುಂದುವರಿಸ್ಕೊಂಡು ನಿಭಾಯಿಸ್ಕೊಂಡು ಮುಂದೆ ಹೋಗೋ ಒಂದು ಚಾಕಚಕ್ಯತೆ ಇದೆಯಾ ನಮಗೆ. ಇನ್ನು 3ನೇದು, ಪ್ರತಿಯೊಬ್ಬರು ಈ ಪ್ರಪಂಚದಲ್ಲಿ ಎಲ್ಲರಿಗೂ ಅವರದೇ ಆದಂಥ ಸಮಸ್ಯೆಗಳಿರುತ್ತೆ. ಯಾರು ಅತಿಯಾಗಿ ಶ್ರೀಮಂತರಾಗಿರೋದಿಲ್ಲ ಅಥವಾ ಎಲ್ರಿಗೂ ಎಲ್ಲ ಇರೋವಂಥದ್ದು ಸಿಗೋದಿಲ್ಲ. ನಮ್ಮಲ್ಲಿ ಇರತಕ್ಕಂಥ ಸಂಪನ್ಮೂಲಗಳು, ನಮಗೆ ಇರತಕ್ಕಂಥ ಸ್ಥಿತಿಗತಿಗಳಿಗೆ ಒಳಗೊಂಡಂತೆ ನಾನು ಸಂತೋಷವಾಗಿದ್ದೀನ. ನಾನು ಆಗರ್ಭ ಶ್ರೀಮಂತಲಾಗಬೇಕು ಅಥವಾ ನನಗೆ ಫಸ್ಟ್ ರ್ಯಾಂಕ್ ಬರಬೇಕು ಅಂತ ಸ್ಟೂಡೆಂಟ್ಸ್ ಆಸೆ ಪಟ್ಟರೆ ಎಲ್ರಿಗೂ ಅದು ಸಿಗೋದಿಲ್ಲ. ನಾವು ಇರುವಂಥ ಪರಿಸ್ಥಿತಿನಲ್ಲಿ ನಾವು ಸಂತೋಷವನ್ನು ಕಾಪಾಡಿಕೊಳ್ಳಿಕ್ಕೆ ಮಾನಸಿಕ ಸಂತೋಷ ನಮಗೆ ಆಗ್ತಾ ಇದೆ. ಇದು 3ನೆಯ ಒಂದು ಅಂಶ. ಇನ್ನು 4ನೇದು, ನಮ್ಮ ಸುತ್ತಮುತ್ತಲಿನವರ ಜೊತೆ, ವಿದ್ಯಾರ್ಥಿಗಳಾಗಿ ನಿಮ್ಮ ಫ್ರೆಂಡ್ಸ್ ಜೊತೆಲಿರ್ಬೋದು ಅಥವಾ ಸಹೋದ್ಯೋಗಿಗಳೊಂದಿಗೆ, ಶಿಕ್ಷಕರು ಅಥವಾ ಮನೆ ಮಂದಿ ಜೊತೆಯಲ್ಲಿ ನಾವು ಯಾವ ರೀತಿಯಲ್ಲಿ ಒಂದು ಸೌಹಾರ್ದಯುತವಾದ ವಾತಾವರಣವನ್ನು, ಸಂಬಂಧವನ್ನು ಇಟ್ಕೊಂಡಿದ್ದೀವಿ. ಈ 4 ಅಂಶಗಳು ಒಬ್ಬ ವ್ಯಕ್ತಿಯಲ್ಲಿ ಇದೆ ಅಂತ ಹೇಳಿದ್ರೆ, ಅಂದರೆ ಯೋಚನೆ ಲಹರಿ ಸರಿಯಾಗಿರಬೇಕು, ಕ್ಲಾರಿಟಿ ಆಫ್ ಥಾಟ್ಸ್ ಇರಬೇಕು, ಬರುವಂಥ ಸಣ್ಣ ಪುಟ್ಟ ಒತ್ತಡಗಳನ್ನು ನಿಭಾಯಿಸ್ಕೊಂಡು ಹೋಗುವಂಥ ಒಂದು ಪರಿಸ್ಥಿತಿ, ಹಾಗೂ 3ನೇದು ಉತ್ತಮವಾದಂಥ ಸಂಬಂಧಗಳನ್ನು ಬೆರೆಸ್ಕೊಳ್ಳೋದು, ಹಾಗೂ ನಾವು ಮುಂದೆ ನಡೆಯುವಂಥ ಒಂದು ಜವಾಬ್ದಾರಿ ನಮ್ಮಲ್ಲಿ ಇದೆ ಅಂತ ಹೇಳಿದ್ರೆ ಆಗ ಮಾನಸಿಕವಾಗಿ ನಾವು ಆರೋಗ್ಯವಾಗಿರ್ತೀವಿ ಅಂತ ಹೇಳ್ಬೋದು. ಯಾಕೆಂದರೆ ಒತ್ತಡ ಅನ್ನೋದು ಸಹಜ. ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ರೀತಿಯಲ್ಲಿ ಒತ್ತಡ, ಆತಂಕ ಇವುಗಳು ಇರುತ್ತೆ. ಇವುಗಳನ್ನು ನಾವು ಹೇಗೆ ನಿಭಾಯಿಸ್ತೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ಒತ್ತಡ ಅನ್ನೋದು ನಮಗೆ ಶತ್ರು ಅಲ್ಲ, ಅದೊಂದು ಹಿತಚಿಂತಕ ಅಂತ ಹೇಳ್ಬೋದು. ಈಗ ಮಕ್ಕಳಿಗೆ ಹೇಳಬೇಕಾದ್ರೆ ಟೈಮ್ ಟೇಬಲ್ ಅನೌನ್ಸ್ ಆದಾಗಲೇ ಹೇಳ್ತಾ ಇದ್ದೆ, ಟೆನ್ಷನ್ ಆಗುತ್ತೆ ಅಂತ. ಸ್ವಲ್ಪ ಮಟ್ಟಿನ ಆ ಟೆನ್ಷನ್ ಇದ್ದಾಗಲೇ ಓದೋದ ಕಡೆಗೆ ಮೋಟಿವೇಶನ್ ಬರುತ್ತೆ ಅಲ್ವಾ. ಆತಂಕ ಅನ್ನೋದು ಸಹ
ಹೆಲ್ದಿ ಒಂದು ಲಿಮಿಟಲ್ಲಿ ಇದ್ದಾಗ ಅದು ಕೂಡ ಹೆಲ್ದಿ. ಹೌದು. ಯಾವ ಸಂದರ್ಭದಲ್ಲಿ ಅದು ಹೆಲ್ದಿ ಆಗಿ ಕಾಣುತ್ತೆ? ಒಳ್ಳೆಯ ಪ್ರಶ್ನೆ. ಯಾವಾಗ ಅದು ಹೆಲ್ದಿ, ಯಾವಾಗ ಅದು ಅಬ್ನಾರ್ಮಲ್ ಅನ್ನೋದನ್ನು ನಾವು ಬಹಳ ಮುಖ್ಯವಾಗಿ ತಿಳ್ಕೊಳ್ಬೇಕಾಗುತ್ತೆ. ಇದನ್ನು ಹೇಳುವಾಗ ನಾನು ನಿಮಗೆ ಒಂದು ಸ್ವಲ್ಪ ನಮ್ಮ ವಿದ್ಯಾರ್ಥಿನಿಯರಿಗೆ ಆ ಒಂದು ಆತಂಕ ಅಥವಾ ಒತ್ತಡದ ಹಿಂದೆ ಇರತಕ್ಕಂಥ ವೈಜ್ಞಾನಿಕ ಒಂದು ವ್ಯಾಖ್ಯಾನವನ್ನು, ವಿವರಣೆಯನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ. ಮಕ್ಕಳೇ, ನೀವೆಲ್ಲರೂ ಉದಾಹರಣೆಗೆ ಒಂದು ಟ್ರಿಪ್ ಹೋಗಿದ್ದೀರಾ ಅಂತ ಇಟ್ಕೊಳ್ಳೋಣ. ನೀವು ನಿಮ್ಮ ಫ್ರೆಂಡ್ಸ್ ಜೊತೆಲಿರ್ಬೋದು, ಕುಟುಂಬದ ಜೊತೆಲಿರ್ಬೋದು, ಒಂದು ಪಿಕ್ನಿಕ್ ಅಥವಾ ಟ್ರಿಪ್ ಹೋಗಿದ್ದೀರಾ, ಅಥವಾ ಒಂದು ಅದಕ್ಕೆ ತೋಟ ಅಥವಾ ಕಾಡಿಗೆ ಹೋಗಿದ್ದೀರಾ ಅಂತ ಇಟ್ಕೊಳ್ಳೋಣ. ನೀವು ತುಂಬ ಖುಷಿಯಾಗಿ ಎಲ್ಲರ ಜೊತೆ ವಿಹಾರ ಮಾಡ್ತಾ ಇರ್ತೀರ. ಆಗ ಒಂದು ಸಪ್ಪಳ ಕೇಳಿಸುತ್ತೆ, ಓ ಅಲ್ಲಿ ಹುಲಿ ಬಂತು ಅಂತ ಹೇಳ್ತಾರೆ, ಅಥವಾ ಹುಲಿ ಇದೆ ಅಂತ ನೀವು ನೋಡ್ತೀರಾ. ನಿಮ್ಮ ಅಡ್ಡ ಬರುತ್ತೆ, ನಿಮಗೆ ರಸ್ತೆಗೆ ಅಡ್ಡ ಬರುತ್ತೆ ಕಾಡಲ್ಲಿ. ತಕ್ಷಣ ಏನು ಮಾಡ್ತೀವಿ ನಾವು? ಸಹಜವಾದ ಗುಣ ಏನು? ನೀವಾದರೆ ಏನು ಮಾಡ್ತೀರಾ? ಏಕಾಏಕಿ ನಿಮಗೆ ಒಂದು ಎನಿಮಿ ಬರುತ್ತೆ, ಏನು ಮಾಡ್ತೀರಾ? ಕೂಗಾಡಿ ಇಲ್ಲ ಎದುರ್ಕೊಂಡು ಓಡೋಗ್ಬಿಡಿ. ಖಂಡಿತ ಅಲ್ಲ. ಅಲ್ಲಿ ನಿಂತ್ಕೊಂಡು ನೀವು ಅದನ್ನ ಹಲೋ ಹಾಯ್ ಹೇಳಲಿಕ್ಕೆ ಆಗೋದಿಲ್ಲ, ಸಾಧ್ಯ ಇಲ್ಲ. ನೀವು ಅವಾಗ ಓಡಬೇಕಾಗುತ್ತೆ ಅಲ್ವಾ? ನಿಮಗೆ ಒಂದು ಎಚ್ಚರಿಸುತ್ತೆ. ನಿಮ್ಮ ಮನಸ್ಸಿನಲ್ಲಿ, ನಮ್ಮ ಮೆದುಳಿನಲ್ಲಿ ಬಹಳ ಮುಖ್ಯವಾಗಿ ಮೆದುಳಿನ ಒಂದು ಭಾಗ ಅಮಿಗ್ಡಾಲಾ ಅಂತ ಹೇಳ್ತೇವೆ. ಮೆದುಳಿನ ಒಂದು ಇಂಟೆನ್ಸ್ ಭಾಗದಲ್ಲಿ ಇರ್ತಕ್ಕಂಥ ಪುಟ್ಟ ಒಂದು ಭಾಗ ಅದು ಅಮಿಗ್ಡಾಲಾ. ಇದು ನಮ್ಮ ದೇಹದ ಅಲಾರ್ಮ್ ಸಿಸ್ಟಮ್. ಈಗ ಎಲ್ಲಾದ್ರೂ ಕಟ್ಟಡದಲ್ಲಿ ಬೆಂಕಿ ಹತ್ಕೊಂಡಾಗ ಅಲಾರ್ಮ್ ಬರುತ್ತಲ್ಲ, ಆ ಅಲಾರ್ಮ್ ಒಳ್ಳೇದು ಅಂತೀರಾ ಕೆಟ್ಟದಂತೀರಾ? ಅದು ಒಳ್ಳೆಯದು, ಸಿಗ್ನಲ್. ಸಿಗ್ನಲ್ ಇರುವಾಗ ನಮಗೆ ಅಲ್ಲೇನೋ ಒಂದು ಎಚ್ಚರಿಕೆ ಗಂಟೆ. ಅದೇ ರೀತಿಯಲ್ಲಿ ನಮ್ಮ ಮೆದುಳಿನಲ್ಲಿರುವ ಅಮಿಗ್ಡಾಲಾ ಒಂದು ಎಚ್ಚರಿಕೆಯ ಗಂಟೆ. ಯಾವುದಾದ್ರೂ ಒಂದು ಭೀತಿ ಅಥವಾ ಒಂದು ಡೇಂಜರ್ ಇದೆ ಅಂತ ಹೇಳಿದಾಗ ಆ ಅಮಿಗ್ಡಾಲಾ ನಮಗೆ ಎಚ್ಚರಿಸುತ್ತೆ. ಎಚ್ಚರಿಸಿದಾಗ ಏನಾಗುತ್ತೆ ನಿಮಗೆ, ಓ ಅದು ಹುಲಿ ಅಥವಾ ಇನ್ನೇನೋ ನಾಯಿ ಅಟ್ಟಿಸ್ಕೊಂಡು ಬರ್ತಾ ಇದೆ. ಆ ಭಯಕ್ಕೆ ಏನು ಮಾಡ್ತೀವಿ? ತಕ್ಷಣವಾಗಿ ಆ ಹುಲಿ ಅಟ್ಟಿಸ್ಕೊಂಡು ಬಂತು ಅಂತ ಹೇಳಿದಾಗ ನೀವು ಹೇಳಿದ್ರಿ ಓಡ್ತೀನಿ ಅಂತ ಹೇಳಿದ್ರಲ್ಲ, ಆ ಎಚ್ಚರಿಕೆ ನಿಮಗೆ ಎಲ್ಲಿ ಬಂತು? ನಾನೀಗ ಓಡಬೇಕು ಅಂತ ನಿಮ್ಮ ಕೈ ಕಾಲಿಗೆ ಚಲನೆ ಎಲ್ಲಿಂದ ಬಂತು? ಆ ಅಲಾರ್ಮ್ ಸಿಗ್ನಲ್ ಅಮಿಗ್ಡಾಲಾ ನಮಗೆ ಕೊಡುತ್ತೆ. ಹಾಗಾಗಿ ಅದು ಸ್ಟ್ರೆಸ್ಸನ್ನು ಡಿಟೆಕ್ಟ್ ಮಾಡೋದು, ಡೇಂಜರನ್ನು ಡಿಟೆಕ್ಟ್ ಮಾಡೋದು ಅದರ ಒಂದು ಕೆಲಸ. ಆತಂಕ ಅನ್ನುವಂಥದ್ದು ನಮ್ಮ ಬಾಡಿನಲ್ಲೇ ಇನ್ಬಿಲ್ಡ್ ಆಗಿ ಬಂದಿರೋ ಅಂತ ಇಲ್ಲ, ಎಚ್ಚರಿಕೆಯ ಗಂಟೆ ನಮಗೆ ಎಚ್ಚರಿಸುತ್ತೆ. ಆಗ ಎಚ್ಚರಿಸಿದಾಗ ನೀವೇನ್ ಮಾಡ್ತೀರಾ? ನೀವು ಹೇಳಿದಾಗೆ ಓಡ್ ಹೋಗ್ತೀರಾ ಅಥವಾ ಎದುರಿಸಿ ಅದನ್ನ ಫೈಟ್ ಮಾಡ್ಲಿಕ್ಕೆ ರೆಡಿ ಆಗ್ತೀರಾ, ಹೌದಲ್ಲ? ಇದನ್ನ ನಾವು ಫೈಟ್ ಅಂಡ್ ಫ್ಲೈಟ್ ಮೆಕ್ಯಾನಿಸಮ್ ಅಂತ ಕರಿತೀವಿ. ಫೈಟ್ ಅಂದ್ರೆ ಹೋರಾಡು, ಫ್ಲೈಟ್ ಅಂದ್ರೆ ಅಲ್ಲಿಂದ ಪಲಾಯನ ಮಾಡೋದು, ಓಡೋಗೋದು, ಜೀವ ಉಳಿಸ್ಕೊಳ್ಬೇಕಲ್ಲ, ಜೀವ. ಇದನ್ನ ಮಾಡ್ಲಿಕ್ಕೆ ನಮ್ಮ ದೇಹದಲ್ಲಿ ತಕ್ಷಣವಾಗಿ ಕೆಲವೊಂದು ಹಾರ್ಮೋನ್ಸ್ ಉತ್ಪತ್ತಿ ಆಗುತ್ತೆ. ಅದನ್ನ ಸ್ಟ್ರೆಸ್ ಹಾರ್ಮೋನ್ಸ್, ಕಾರ್ಟಿಸಾಲ್ಸ್ ಅಂತ ಹೇಳ್ತೀವಿ, ಅಡ್ರಿನಲಿನ್, ಕಾರ್ಟಿಸಾಲ್ ಅಂತ ಹೇಳ್ತೀವಿ. ಈಗ ಯೋಚನೆ ಮಾಡಿ, ಅಮಿಗ್ಡಾಲಾ ನಿಮ್ಮನ್ನ ಎಚ್ಚರಿಕೆ ಕೊಡ್ಲಿಲ್ಲ ಅಂತ ಹೇಳಿದ್ರೆ, ನಿಮ್ಮ ದೇಹದಲ್ಲಿ ಆ ಸ್ಟ್ರೆಸ್ ಹಾರ್ಮೋನ್ ಉತ್ಪತ್ತಿ ಆಗಲಿಲ್ಲ ಅಂದಿದ್ರೆ, ಆ ನಾಯಿ ಇರ್ಬೋದು ಅಥವಾ ಹುಲಿ ಇರ್ಬೋದು, ನಿಮ್ಮನ್ನ ಅಟ್ಟಿಸ್ಕೊಂಡು ಬಂದಾಗ ನೀವು ಓಡ್ಲಿಕ್ಕೆ ಆಗಲಿಲ್ಲ ಅಂದಿದ್ರೆ, ಎಚ್ಚರಿಕೆ ಇಲ್ಲ ಅಂದರೆ ಏನಾಗ್ತಾ ಇದ್ವಿ ನಾವು? ನಾವು ಅಲ್ಲಿ ಅವತ್ತು ಅದ್ರದ್ದು ಬೇಟೆಗೆ ಸಿಕ್ಕಾಕೊಳ್ತಾ ಇದ್ವಿ. ಹಾಗಾಗಿ ನಮ್ಮ ದೇಹದಲ್ಲಿ ಈ ಎಚ್ಚರಿಕೆಯ ಗಂಟೆ, ಸ್ಟ್ರೆಸ್ ಆ್ಯಂಡ್ ಸ್ಟ್ರೆಸ್ ರೆಸ್ಪಾನ್ಸ್ ಅಂತ ಕರಿತೀವಿ, ಇದು ಅನಿವಾರ್ಯ ಹಾಗೂ ಅವಶ್ಯಕ. ಆದರೆ ಯಾವಾಗ ಈ ಒಂದು ಸ್ಟ್ರೆಸ್ ಅಥವಾ ಫೈರ್ ಅಲಾರ್ಮ್ ಅಂತ ಉದಾಹರಣೆ ಕೊಡ್ತಾ ಇದೆ, ಅಲಾರ್ಮ್ ಯಾವಾಗಲೂ ಹೊಡ್ಕೊಳ್ತಾ ಇದ್ರೆ ಏನಾಗುತ್ತೆ? ಕಿರಿಕಿರಿ ಆಗುತ್ತೆ, ಮತ್ತೆ ಎಷ್ಟು ಕಷ್ಟ, ತೊಂದರೆ ಆಗುತ್ತಲ್ಲ. ಈಗ ಆಗ ಭೀತಿ ಉಂಟಾಯ್ತು, ಓಡೋದ್ರಿ, ಆಗ ನಿಮಗೆ ತಕ್ಷಣ ಶಕ್ತಿ ಬಂತು, ನಿಮ್ಮ ಹೃದಯದ ಬಡಿತ ಜಾಸ್ತಿ ಆಯ್ತು, ಉಸಿರಾಟ ಜಾಸ್ತಿ ಆಯ್ತು, ದೇಹದಲ್ಲಿ ನಿಮಗೆ ಈ ಹಾರ್ಮೋನ್ಸ್ಗಳಿಂದ ನಿಮಗೆ ಹೆಚ್ಚಿನ ಒಂದು ಶಕ್ತಿ ಸಂಚಲನೆ ಆಗುತ್ತೆ. ಹಾಗಾಗಿ ನಾವು ಅಲ್ಲಿಂದ ಆಗುತ್ತೆ. ಆದರೆ ಇದೇ ರೀತಿಯಾಗಿ ದಿನದ 24 ಗಂಟೆ ಅಥವಾ ಪದೇ ಪದೇ ನಮಗೆ ಅಮಿಗ್ಡಾಲಾ ಅಥವಾ ಅಲಾರ್ಮ್ ಹೊಡೆಯುತ್ತಾ ಇದೆ ಅಂತ ಇಟ್ಕೊಳ್ಳಿ, ಫೈರ್ ಅಲಾರ್ಮ್, ನೀನ್ ಡೇಂಜರ್ ಅಲ್ಲಿ ಇದೆಯಾ ಅಂತ ಎಚ್ಚರಿಕೆ ಆಗ್ತಾ ಇದ್ರೆ, ಆಗ ಏನಾಗುತ್ತೆ? ನಮ್ಮ ಹೃದಯದ ಬಡಿತ ಯಾವಾಗ್ಲೂ ಜಾಸ್ತಿ ಇರುತ್ತೆ, ನಮ್ಮ ಕೈಗಳು ಬೆವರ್ತಾ ಇರುತ್ತೆ, ಮುಖ ಎಲ್ಲ ಬಿಸಿ ಆಗುತ್ತೆ, ಓದಿದ್ದು ಮರ್ತು ಹೋಗುತ್ತೆ. ಈ ಭಯದ ವಾತಾವರಣ ಕ್ರಾನಿಕ್ ಆಗಿದ್ದಾಗ, ಅಂದ್ರೆ ಹೆಚ್ಚಿನ ಸಮಯ ಇದ್ದಾಗ ಅಥವಾ ಪದೇ ಪದೇ ಮರುಕಳಿಸ್ತಾ ಇದ್ದಾಗ ಅದು ಸಮಸ್ಯೆ. ಹಾಗಾಗಿ ಸ್ಟ್ರೆಸ್ ಬೈ ಇಟ್ ಸೆಲ್ಫ್ ಇಸ್ ನಾಟ್ ಅ ಪ್ರಾಬ್ಲಮ್. ನಾವು ಅದನ್ನ ಹ್ಯಾಂಡಲ್ ಮಾಡದೇ ಇದ್ದಾಗ ಅದು ಸಮಸ್ಯೆ ಆಗುತ್ತೆ. ಹಾಗಾಗಿ ಇವತ್ತಿನ ದಿನಗಳಲ್ಲಿ ಹುಲಿ, ಸಿಂಹ, ಚಿರತೆ ನಮ್ಮನ್ನು ನಟಿಸ್ಕೊಂಡು ಬರ್ತಾ ಇಲ್ಲ. ಇವಾಗ ನಮ್ಮ ಮಕ್ಕಳನ್ನ ಎದುರಿಸೋದು ಯಾವುದು? ಪರೀಕ್ಷೆ ಅಥವಾ ಡೆಡ್ ಲೈನ್ಸ್ ಅಥವಾ ಅಸೈನ್ಮೆಂಟ್ಸ್, ನಾಳೆ ಸೆಮಿನಾರ್ ಇದೆ ಅನ್ನೋದು. ಆದ್ರೆ ನಮ್ಮ ದೇಹ ಇದನ್ನ ಗುರುತಿಸೋದು ಹೇಗೆ? ಸ್ಟ್ರೆಸ್, ಡೇಂಜರ್. ನಮ್ಮ ದೇಹದಲ್ಲಿ, ನಮ್ಮ ಮೆದುಳಿನ ಒಂದು ಕಾರ್ಯ ಅಂದ್ರೆ ನಿಮ್ಮನ್ನ ಸುರಕ್ಷಿತವಾಗಿಡೋದು. ಅಲ್ಲಿ ಏನೋ ಒಂದು ಡೇಂಜರ್ ಇದೆ, ಅದರಿಂದ ತಪ್ಪಿಸೋದಷ್ಟೇ ಅದರ ಕೆಲಸ. ಹಾಗಾಗಿ ಎಚ್ಚರಿಸ್ತಾ ಇದೆ. ಪರೀಕ್ಷೆ ಬಂತು ಅಂತ ಕೂಡಲೇ ನಿಮಗೆ ಭಯ ಆಗೋದು ಯಾಕೆಂದ್ರೆ ನಿಮ್ಮಲ್ಲಿನ ಎಚ್ಚರಿಕೆ ಗಂಟೆ ನೀವು ಹೆಚ್ಚಿನ ಒಂದು ಪರಿಶ್ರಮ ಹಾಕು ಅಂತ ಎಚ್ಚರಿಸ್ತಾ ಇದೆ. ಆಗ ನಾವೇನ್ ಮಾಡ್ಬೇಕಾಗತ್ತೆ?
ಓದಿನ ಕಡೆ ಗಮನ ಕೊಡಬೇಕಾಗತ್ತೆ. ಸ್ಟೂಡೆಂಟ್ಸ್ ಅದು ಆತಂಕ ಅನ್ಕೊಂಡು ಅದು ಹೌದು, ಭಯದಲ್ಲೇ ಭಯದ. ಓದಕ್ಕೆ ಆಗಲ್ಲ, ಓದಿದ್ದು ನೆನಪಿರಲ್ಲ, ನೆನಪಿದ್ದು ಎಕ್ಸಾಮ್ ಅಲ್ಲಿ ನೆನಪಿಗೆ ಬರಲ್ಲ. ಒಳ್ಳೆ ಪ್ರಶ್ನೆ ಕೇಳಿದ್ವಿ. ಯಾಕೆ ಹೀಗಾಗತ್ತೆ? ನಾನು ಈಗಲೇ ಹೇಳಿದೆ, ಆತಂಕ ಅಥವಾ ಸ್ಟ್ರೆಸ್ ಒಂದು ಹಂತದಲ್ಲಿ ಅದು ಒಳ್ಳೆಯದು, ನಮಗೆ ಮೋಟಿವೇಶನ್ ಕೊಡುತ್ತೆ, ಅದು ಎಚ್ಚರಿಕೆಯ ಗಂಟೆ ಅಂತ. ಆದರೆ ನೀವು ಹೇಳೋ ರೀತಿಯಲ್ಲಿ ಮರೆಯೋ ಪರಿಸ್ಥಿತಿಗೆ ಹೋಗುತ್ತೆ. ಅಂದರೆ ರಾತ್ರಿಯೆಲ್ಲ ಓದಿದ್ದೆ ನಾನು, ಹೌದು, ಬೆಳಿಗ್ಗೆ ಹೋಗಿ ಪರೀಕ್ಷೆಗೆ ಕೂತ್ಕೊಂಡು ಕ್ವೆಶ್ಚನ್ ಪೇಪರ್ ನೋಡಿದಾಗ ನನಗೆ ಮರ್ತೋಯ್ತು. ಎಷ್ಟು ಜನಕ್ಕೆ ಈ ರೀತಿ ಆಗುತ್ತೆ? ನನಗೆ ನೀವು ಕಾಣ್ತಾ ಇಲ್ಲ, ಆದರೆ ನಿಮಗೆ ನಾನು ಕಾಣ್ತಾ ಇದ್ದೀನಿ. ಎಷ್ಟು ಜನಕ್ಕೆ ಈ ರೀತಿ ಆಗುತ್ತೆ? ನೀವು ಕೂತಿರೋ ಸ್ಥಳದಿಂದನೇ ಕೈನ ಮೇಲೆ ಮಾಡಿ ತೋರಿಸ್ಬೋದು, ಅಥವಾ ನಿಮ್ಮ ಮನಸ್ಸಿಗೆ ಈ ಉತ್ತರವನ್ನು ಕಂಡುಕೊಳ್ಳಿ. ಎಷ್ಟು ಜನಕ್ಕೆ ಓದಿರೋದು ಮರ್ತೋಗುತ್ತೆ, ಅಥವಾ ಗಾಬರಿಯಾಗಿ ಎದೆ ಬಡ್ತ ಜಾಸ್ತಿ ಆಗುತ್ತೆ? ಈ ರೀತಿ ಎಷ್ಟು ಜನಕ್ಕಾಗುತ್ತೆ? ಬಹುಶಃ ನಮ್ಮ ವಿದ್ಯಾರ್ಥಿನಿಯರು ಹಲವಾರು ಸಂಖ್ಯೆಯಲ್ಲಿ ಹೇಳ್ತಾರೆ ಈಗ. ಹೌದು, ಹೌದು, ತುಂಬಾ ಜನ ಏನನ್ಕ ಚೆನ್ನಾಗಿ ಓದಿದ್ದೆ, ನೆನಪಿತ್ತು, ಎಕ್ಸಾಮಲ್ಲಿ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಎಲ್ಲ ಮರ್ತೋಯ್ತು. ಇದು ಯಾಕೆ ಹೀಗಾಗುತ್ತೆ ಅಂತ ಹೇಳಿದ್ರೆ, ನಾನು ಆಗಲೇ ಹೇಳಿದಾಗೆ ನಮ್ಮ ಒಂದು ಒತ್ತಡವನ್ನು, ಆತಂಕನವನ್ನು ನಾವು ಹತೋಟಿಯಲ್ಲಿ ಇಟ್ಕೊಳ್ಳದೆ ಹೋದಾಗ, ಮೊದಲಿಗೆ ನಾವು ಅರ್ಥ ಮಾಡ್ಕೊಳ್ಬೇಕು, ಇದು ಸಹಜ, ಭಯ ಸಹಜ, ಕೋಪ ಸಹಜ. ಯಾವುದೇ ಒಂದು ಪರೀಕ್ಷೆ ಅಂತ ಹೇಳಿದಾಗ ಸ್ಟ್ರೆಸ್ ಆಗೋದು ಸಹಜ. ಆದರೆ ಅದನ್ನು ನಿಭಾಯಿಸಬೇಕಾದ್ರೆ ನಮಗೆ ಮೊದಲು ಒಂದು ಪ್ರಿಪ್ರೇಷನ್ ಬೇಕು. ಹೌದು, ಕಾಲೇಜಿಗೆ ನಿಯಮಿತವಾಗಿ ನಾವು ರೆಗ್ಯುಲರ್ ಆಗಿ ಮಕ್ಕಳು ಬರೋದು, ಪಾಠ ಪ್ರವಚನಗಳನ್ನು ಕೇಳಿಸ್ಕೊಳ್ಳೋದು, ಜೊತೆಯಲ್ಲಿ ಅಂದಂದಿನ ಪಾಠವನ್ನು ಓದೋದು, ಈ ರೀತಿಯಾಗಿ ನಿಮ್ಮ ಕಡೆಯಿಂದ ಒಂದು ಪ್ರಿಪ್ರೇಷನ್ ಕರೆಕ್ಟಾಗಿದ್ದಾಗ ನಿಮಗೆ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ನಿಮಗೆ ಆತ್ಮವಿಶ್ವಾಸ ಜಾಸ್ತಿ ಆದಾಗ ನಿಮ್ಮ ಮೆದುಳಿಗೆ ನೀವು ಕೊಡ್ತಾ ಇರೋ ಒಂದು ಸಂದೇಶ, ನಾನು ಸೇಫ್ ಆಗಿದ್ದೀನಿ, ನಾನೆಲ್ಲ ಓದಿದ್ದೀನಿ, ನಾನೇನು ಭಯ ಪಡೋದು ಬೇಡ ಅಂತ ನಿಮ್ಮ ಮೆದುಳಿಗೆ ನೀವು ಸಂದೇಶವನ್ನು ಕೊಟ್ಟಾಗ ಅದು ಏನು ಹೇಳುತ್ತೆ? ನೀನು ಆರಾಮಾಗಿದೆಯಾ, ನಾಳೆ ಹೋಗಿ ಪರೀಕ್ಷೆ ಬರಿ ಅಂತ ಹೇಳುತ್ತೆ. ಆದರೆ ನಾವು ಅಂಡರ್ ಕಾನ್ಫಿಡೆಂಟ್ ಆಗಿಬಿಟ್ಟಾಗ, ಹೌದು, ಯಾವಾಗ ಆತ್ಮವಿಶ್ವಾಸದ ಕೊರತೆ ಇರುತ್ತೋ ನಿಮ್ಮ ಮೆದುಳು ನಿಮಗೆ ಎಚ್ಚರಿಸುತ್ತೆ, ನೀನು ಓದಿಲ್ಲ, ನೀನು ನಾಳೆ ಏನು ಮಾಡ್ತೀಯ ಅನ್ನೋ ಒಂದು ಭೀತಿ ಶುರುವಾದಾಗ ಸಿಂಪಥೆಟಿಕ್ ಆ್ಯಂಡ್ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಅಂತ ಹೇಳಿ ಸ್ವಲ್ಪ ವೈಜ್ಞಾನಿಕವಾಗಿ ನಮ್ಮ ಮಕ್ಕಳಿಗೆ ಹೇಳೋಣ, ಹಾಗಾಗಿ ಅವರಿಗೆ ತಿಳುವಳಿಕೆ ಹೆಚ್ಚಾಗುತ್ತೆ. ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಸೈನ್ಸ್ ಓದಿರೋ ಮಕ್ಕಳಿಗೆಲ್ಲ ಗೊತ್ತಿರುತ್ತೆ ಇದು. ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ನಿಮಗೆ ಏನು ಮಾಡುತ್ತೆ? ಈ ಸ್ಟ್ರೆಸ್ ಆದಾಗ ಅಮಿಗ್ಡಾಲ್ ಅಂತ ಹೇಳ್ತಾ ಇದ್ನಲ್ಲ, ಸ್ಟ್ರೆಸ್ ರೆಸ್ಪಾನ್ಸ್ನ ಅದು ಮಾಡುತ್ತೆ. ಎದೆ ಹೊಡ್ಕೊಳ್ಳೋದು ಅಥವಾ ಬಿಸಿ ಆಗೋದು, ಓದಿದ್ದು ಮರ್ತೋಗೋದು, ಈ ರೀತಿ ಆಗ್ತಾ ಇದ್ರೆ ಅದು ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಅಮಿಗ್ಡಾಲ ಪ್ರಕ್ರಿಯೆಯಿಂದ ಆಗ್ತಾ ಇದೆ. ಇದನ್ನು ನೀವು ಬ್ಯಾಲೆನ್ಸ್ ಮಾಡಬೇಕಾದ್ರೆ ಅದಕ್ಕೆ ಅಪೋಸಿಟ್ ಅಂತ ಹೇಳಿದ್ರೆ ಪ್ಯಾರಾಸಿಂಪಥೆಟಿಕ್, ಕಾಮ್ ಡೌನ್ ಮಾಡಿಸೋದು. ಮೆದುಳು ಏನು ಅಂತ ಚುರುಕಾಗ್ಬಿಟ್ಟಿದೆ, ನನಗೆ ಭಯ ಆಗಿದೆ, ಆ ಮೆದುಳಿಗೆ ನೀನು ಆಲ್ ಈಸ್ ವೆಲ್ ಅಂತ ಹೇಳಬೇಕು. ಆ ಆಲ್ ಈಸ್ ವೆಲ್ ಹೇಳೋದು ಹೆಂಗೆ? ಕನೆಕ್ಟ್ ಟು ದ ಬ್ರೆತ್. ಸಿಂಪಲ್ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಮಾಡಬೇಕಾಗಿರೋದು ಅಂತ ಹೇಳಿದ್ರೆ ಪ್ಯಾರಾಸಿಂಪಥಿಕ್ ನರ್ವಸ್ ಸಿಸ್ಟಮ್ನ ನಾವು ಮೇಲೆ ತರಬೇಕು, ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ನ ಕಡಿಮೆ ಮಾಡಬೇಕು, ಬ್ಯಾಲೆನ್ಸ್ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿದಾಗ ಇರೋ ಜಾಗದಲ್ಲಿ, ಪರೀಕ್ಷೆ ಹಾಲಲ್ಲಿರ್ಬೋದು, ನೀವೆಲ್ಲಿದೆ, ಭಯದ ವಾತಾವರಣ ಆಗಿದೆ, ದೀರ್ಘವಾದ ಉಸಿರು ಎಳ್ಕೊಳ್ಳೋದು. ದೀರ್ಘವಾದ ಉಸಿರು ಎಳ್ಕೊಂಡ ತಕ್ಷಣ ನಿಮ್ಮ ಮೆದುಳಿಗೆ ಆಮ್ಲಜನಕದ ಸರಬರಾಜು ಹೆಚ್ಚಾಗುತ್ತೆ. ನೀವು 3 ಬಾರಿ ದೀರ್ಘವಾದ ಉಸಿರನ್ನ ಎಳ್ಕೊಂಡು ಬಿಡೋ ಅಷ್ಟೊತ್ತಿಗೆ ಆ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಅಂತ ಏನು ಹೇಳ್ತಿದ್ನಲ್ಲ, ಅದರ ಒಂದು ಬ್ಯಾಲೆನ್ಸ್ ಶುರುವಾಗುತ್ತೆ. ನಿಮ್ಮ ಮೆದುಳಿಗೆ ಒಂದು ಸಂದೇಶ ಹೋಗುತ್ತೆ, ಯು ಆರ್ ಸೇಫ್ ಅಂತ. ಹೋಗ್ತಾ ನಾನು ಇನ್ನಷ್ಟು ಟಿಪ್ಸ್ನ ನಾನು ಹೇಳ್ತೀನಿ. ಒಳ್ಳೆ ಸೊಲ್ಯೂಷನ್ ನಮ್ಮ ಸ್ಟೂಡೆಂಟ್ಸ್ಗೆ. ಹಾಗೆ ಯಾವ ರೀತಿ ಇದನ್ನು ಐಡೆಂಟಿಫೈ ಮಾಡೋದು, ಒಳ್ಳೇದು ಹೇಗೆ, ಕೆಟ್ಟದ್ದು ಹೇಗೆ ಅನ್ನೋದನ್ನು ಐಡೆಂಟಿಫೈ ಮಾಡೋದಕ್ಕೆ ಏನಾದ್ರು ಕ್ರೈಟೀರಿಯಾಸ್? ಬಹಳ ಪ್ರಸ್ತುತವಾದಂಥ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದೀರಾ. ಈಗಾಗಲೇ ಹೇಳಿದಾಗೆ ಸಹಜ, ಪ್ರತಿಯೊಬ್ಬರಿಗೂ. ಉದಾಹರಣೆಗೆ ಶಿಕ್ಷಕರಿಗೆ ಅವ್ರದ್ದೇ ಆದಂಥ ಒತ್ತಡ, ಸ್ಟ್ರೆಸ್ ಇರುತ್ತೆ. ಕೆಲಸದ ಒತ್ತಡಗಳಿರ್ಬೋದು, ಮನೆ ಮತ್ತು ಕೆಲಸಗಳನ್ನು ಎರಡನ್ನೂ ನಿಭಾಯಿಸುವ ಒಂದು ಒತ್ತಡ, ಅಥವಾ ಸಮಯಕ್ಕೆ ಸರಿಯಾಗಿ ಇರೋವಂಥ ಸಿಲೆಬಸ್ಗಳನ್ನ ಪೂರ್ತಿ ಮಾಡಬೇಕು, ಅದರ ಜೊತೆಗೆ ಆಡಳಿತಾತ್ಮಕವಾದಂಥ ಜವಾಬ್ದಾರಿಗಳನ್ನು ಕೂಡ ನೋಡ್ಕೊಳ್ಬೇಕು ಅನ್ನೋದು ಶಿಕ್ಷಕರ ಒಂದು ಜವಾಬ್ದಾರಿ ಇದೆ. ಅಂದರೆ ಮಕ್ಕಳಿಗೆ ಅವ್ರದ್ದೇ ಆದಂಥ ಒಂದು ಜವಾಬ್ದಾರಿ. ಜೊತೆಗೆ ಇಷ್ಟೇ ಅಲ್ಲ, ಬರೀ ಶಿಕ್ಷಕರು ಮತ್ತು ವಿದ್ಯಾರ್ಥಿನಿಯರಿಗೆ ಮಾತ್ರ ಸ್ಟ್ರೆಸ್ ಅಥವಾ ಆತಂಕ ಇದೆ ಅದಲ್ಲ, ಪ್ರತಿಯೊಬ್ಬರಿಗೂ, ನಿಮ್ಮ ತಂದೆ ತಾಯಿಗಳಿಗೆ ಅವ್ರದ್ದೇ ಆದಂಥ ಜವಾಬ್ದಾರಿ, ಒತ್ತಡ, ಆತಂಕಗಳಿರುತ್ತೆ. ಹೀಗೆ ಪ್ರತಿಯೊಬ್ಬರಿಗೂ, ಯಾರಿಗೂ ಬಿಟ್ಟಿದ್ದಲ್ಲ ಅನ್ನೋದನ್ನು ಹೇಳ್ತಾ ಇದ್ದೀನಿ. ಅದನ್ನು ಒಂದು ಮಟ್ಟದಲ್ಲಿ ನಾವು ಅದನ್ನು ನಿಭಾಯಿಸ್ಕೊಂಡು ಹೋಗ್ತಾ ಇದ್ದರೆ ಅದು ನಮಗೆ ಮೋಟಿವೇಶನ್ ಆಗಿರುತ್ತೆ. ಇನ್ನು ನೀವು ಕೇಳಿದಾಗ ಯಾವಾಗ ಅದು ಅತಿರೇಕ ಅಥವಾ ನಮಗೆ ತೊಂದರೆ ಅನ್ನೋದನ್ನು ಗಮನಿಸಬೇಕಾದ್ರೆ ಮುಖ್ಯವಾಗಿ ನಾವು 3 ಅಂಶಗಳನ್ನು ನಾವು ನೆನಪಲ್ಲಿಟ್ಕೊಳ್ಳೋಣ. ಒಂದು, ಇಂಟೆನ್ಸಿಟಿ. ಯಾವುದೇ ಒಂದು ಆತಂಕ ಇರ್ಬೋದು, ಒತ್ತಡ ಇರ್ಬೋದು, ಭೀತಿ ಇರ್ಬೋದು, ಅಳು ಇರ್ಬೋದು, ಇದು ಯಾವುದು ಆಯಾ ಸಂದರ್ಭಕ್ಕೆ ಬಂದು ಹೋದರೆ ಪರವಾಗಿಲ್ಲ. ಆದರೆ ನಿಮಗೆ ದಿನಗಟ್ಟಲೆ, ಉದಾಹರಣೆಗೆ ಪರೀಕ್ಷೆನಲ್ಲಿ ಫೇಲ್ ಆಗಿದ್ದೀನಿ ಅನ್ನೋ ಒಂದು ರಿಸಲ್ಟ್ ಬಂತು, ಮಾಹಿತಿ ಬರುತ್ತೆ, ಏನಾಗುತ್ತೆ? ಖಂಡಿತ ಬೇಜಾರಾಗುತ್ತೆ, ಅಳು ಬರುತ್ತೆ. ಬೇಜಾರಾಗೋದು ಅಸಹಜನ ಆ ಹುಡುಗನಿಗೆ? ಸಹಜ. ಆದರೆ 1 or 2 days ಪ್ರಾಬಬ್ಲಿ, ಅಥವಾ
ವಿದ್ಯಾರ್ಥಿ ಏನನ್ನ ಪ್ರಶ್ನೆ ನಾನು ಎಲ್ಲಿ ತಪ್ಪು ಮಾಡಿದೆ, ನನ್ನ ಜವಾಬ್ದಾರಿಯಲ್ಲಿ ತಪ್ಪು ಮಾಡಿದ್ನಾ ಅಥವಾ ಓದಿದ ಕಡಿಮೆನಾ ಅನ್ನೋ ಒಂದು ವಿಚಾರವನ್ನು ವಿಶ್ಲೇಷಣೆ ಮಾಡಿ ಮುಂದಿನ ಹಂತ ನಾನು ಏನು ಮಾಡಬೇಕು ಅನ್ನೋ ಕಡೆಗೆ ಗಮನ ಕೊಟ್ಟರೆ ಅದು ಮಾನಸಿಕ ಆರೋಗ್ಯದ ಲಕ್ಷಣ. ನಾನು ಆಗಲೇ ಹೇಳ್ತಾ ಇದ್ದೆ, ಕ್ಲಾರಿಟಿ ಆಫ್ ಥಾಟ್ಸ್. ಇಲ್ಲ, ನಾನು ಫೇಲ್ ಆಗಿದ್ದೀನಿ, ನಾನು ನೆಗೆಟಿವ್ ಥಾಟ್ಸ್ನಲ್ಲೇ ಇರ್ತೀನಿ, 1 ವಾರ ಆಯಿತು, 15 ದಿನ ಆಯಿತು, ತಪ್ಪು ಎಲ್ಲಿ ಮಾಡಿದ್ದೀನಿ ಅಂತ ನೋಡ್ತಾ ಇಲ್ಲ, ನಾನು ಅದೇ ಒಂದು ನೆಗೆಟಿವ್ ಥಿಂಕಿಂಗಲ್ಲೇ ಇದ್ದೀನಿ, ಇದರಿಂದ ಊಟ ಮಾಡೋಕ್ಕಾಗ್ತಾ ಇಲ್ಲ, ನಿದ್ದೆ ಮಾಡೋದಕ್ಕಾಗ್ತಾ ಇಲ್ಲ, ಮತ್ತು ಪುಸ್ತಕ ನಾನು ಹಿಡಿಲೇ ಇಲ್ಲ, ನೆಗೆಟಿವ್ ಥಾಟ್ಸ್ ಮಾತ್ರ ಬರ್ತಾ ಇದೆ. ಹೀಗೆ ದಿನಗಟ್ಲೆ ಡ್ಯೂರೇಷನ್ ಅಂತ ಹೇಳ್ತೀವಿ, ಎಷ್ಟು ದಿನ ಅಥವಾ ಎಷ್ಟು ಲಾಂಗ್ ಪೀರಿಯಡ್ಗೆ ನಾವು ಅದೇ ಮನಸ್ಥಿತಿನಲ್ಲಿ ಇದ್ದೀವಿ, ಆತಂಕ, ಒತ್ತಡ, ಭಯ, ಡ್ಯೂರೇಷನ್ ಆಫ್ ಇಟ್. ಹಾಗೆ ಸೆಕೆಂಡ್ ಒನ್ ಅಧಿಕತೆ ಅಥವಾ ಇಂಟೆನ್ಸಿಟಿ, ಎಷ್ಟು ತೀವ್ರವಾಗಿ ಆ ಅನುಭವ ಆಗ್ತಾ ಇದೆ. ಅಳು ಬರೋದು ತಪ್ಪಿಲ್ಲ, ಬೇಜಾರಾಗೋದು ತಪ್ಪಿಲ್ಲ, ಆತಂಕನೂ ತಪ್ಪಿಲ್ಲ, ಆದರೆ ಆ ಒಂದು ಬೇಜಾರು ಆತಂಕದಲ್ಲಿ ನಾನು ನನಗೆ ಏನಾದರೂ ಸ್ವಯಂ ಹಾನಿ ಮಾಡ್ಕೊಂಡೆ ಅಂತ ಇಟ್ಕೊಳ್ಳಿ, ಅಥವಾ ಯಾರ ಹತ್ರನೂ ನಾನು ಮಾತಾಡಿಸ್ತಾನೆ ಇಲ್ಲ, ಊಟ ನಿದ್ದೆ ಬಿಟ್ಬಿಟ್ಟಿದ್ದೀನಿ ಅಂದರೆ. ಕೆಲವ್ರು ಏನು ಮಾಡ್ತಾರೆ ಅಂದರೆ ಮೇಡಮ್, ಅದನ್ನ ಕೇಳ್ತಿದಂಗೆ ನೀವು ಫಾರ್ ಎಕ್ಸಾಂಪಲ್ ನಾನು ಫೇಲ್ ಆದೆ ಅಂತ ಕೇಳ್ತಿದಂಗೆ ತಲೆ ಸುತ್ತು ಹೌದು, ಅದಕ್ಕೆ ಪ್ಯಾನಿಕ್ ಅಟ್ಯಾಕ್ ಅಂತ ಹೇಳ್ತೀವಿ. ಆ ಕ್ಷಣದಲ್ಲಿ ಅವ್ರಿಗೆ ನಿಭಾಯಿಸಲಿಕ್ಕೆ ಆಗಲಿ, ದಟ್ ಈಸ್ ಇಂಟೆನ್ಸ್. ಇಂಟೆನ್ಸಿಟಿ ಜಾಸ್ತಿ, ಎಸ್ ಆ ಇಂಟೆನ್ಸಿಟಿ ಜಾಸ್ತಿ ಇದ್ರೆ ಮೊದಲನೇದು ಡ್ಯೂರೇಷನ್ ಹೇಳಿ ಎಷ್ಟು ಲೆಂತ್ ಅವ್ರಿಗೆ ಆ ರೀತಿ ಇರುತ್ತೆ, ಮತ್ತೆ ಇಂಟೆನ್ಸಿಟಿ ಹೇಗಿದೆ, ಹಾಗಂತ ಫ್ರೀಕ್ವೆನ್ಸಿ ಅಂತ ಹೇಳ್ತೀವಿ. ಪದೇ ಪದೇ ಎಷ್ಟು ಸಲ, ಈಗ ನಿನ್ನೆ ನನಗೆ ನೀವು ಹೇಳಿದಾಗೆ ಪ್ಯಾನಿಕ್ ಅಟ್ಯಾಕ್ ಆಯಿತು, ತಂದೆ ತಾಯಿಗಳು ಬಂದು ತಕ್ಷಣದಲ್ಲಿ ಕೇರ್ ತೊಗೊಂಡ್ರು, ಮತ್ತೆ ಇನ್ನೊಂದು ಅರ್ಧ ಗಂಟೆ ಅಥವಾ ನಾಳೆ ಆ ಯೋಚನೆ ಬಂದ ಕೂಡಲೇ ಮತ್ತೆ ನಾನು ಮೂರ್ಛೆ ತಪ್ಪಿದ್ದೆ, ಅಥವಾ ಊಟ ಸೇರ್ತಾ ಇಲ್ಲ, ಕೈಕಾಲೆಲ್ಲ ನಡುಗ್ತಾ ಇದೆ, ಬ್ಲ್ಯಾಂಕ್ ಔಟ್ ಆಗಿಬಿಟ್ಟಿದ್ದೀನಿ. ಸೊ ಪದೇ ಪದೇ ಆಗೋದು, ತೀವ್ರವಾಗಿ ಆಗೋದು, ಮತ್ತೆ 2 ವಾರಕ್ಕಿಂತ ಹೆಚ್ಚಾಗಿ ಅದೇ ಮನಸ್ಥಿತಿಯಲ್ಲಿರೋದು, ಇದನ್ನ ಒಂದು ಟ್ರೈಪಾಡ್ ಅಂತ ಹೇಳ್ತೀವಿ. ಅಂದರೆ 3 ಕಾಲಿನ ಒಂದು ಸ್ಟೂಲ್ ಅಂತ ಇಟ್ಕೊಳ್ಳಿ, ಆ 3ರಲ್ಲಿ ಯಾವುದೇ ಒಂದು ಆ ವ್ಯಕ್ತಿಯಲ್ಲಿ ಕಂಡು ಬಂದ್ರು ಅತಿ ಹೆಚ್ಚು ಅಥವಾ ಪದೇ ಪದೇ ಅಥವಾ ಅತಿ ತೀವ್ರವಾಗಿ ಈ ಒಂದು ಲಕ್ಷಣಗಳು ಆ ವಿದ್ಯಾರ್ಥಿನಲ್ಲಿ ಅಥವಾ ಯಾರೇ ಒಂದು ವ್ಯಕ್ತಿಯಲ್ಲಿ ಕಾಣಿಸ್ತಾ ಇದ್ದರೆ ಅದು ನಾವೇನು ಹೇಳ್ಬೋದು, ಒಂದು ಅಬ್ನಾರ್ಮಲ್ ಅಂತ ಹೇಳ್ಬೋದು. ಹಾಗಾಗಿ ಜೊತೆಯಲ್ಲಿ ಬಹಳ ಮುಖ್ಯವಾಗಿ ಇನ್ನೊಂದು ಅಂಶ ಅಂದರೆ, ಇವೆಲ್ಲ ನಮ್ಮ ಯೋಚನೆಯಲ್ಲಿ ನಿಮ್ಮ ದೈನಂದಿನ ಕೆಲಸಗಳಿಗೆ ಅದು ಅಡ್ಡ ಬರ್ತಾ ಇದ್ರೆ, ಅಂದರೆ ಒಬ್ಬ ವಿದ್ಯಾರ್ಥಿಯಾಗಿ ಸರಿಯಾದ ಸಮಯಕ್ಕೆ ಕಾಲೇಜ್ಗೆ ಹೋಗೋದು, ಕೊಟ್ಟಿರುವಂಥ ಕೆಲಸ ಕಾರ್ಯಗಳನ್ನು ಕಾಲಕಾಲಕ್ಕೆ ಮುಗಿಸೋದು, ಶಿಕ್ಷಕರಾದರೆ ಮನೆ ಅಥವಾ ಅವರಲ್ಲಿ ಇರ್ತಕ್ಕಂಥ ಕಾಲೇಜಿನ ಒಂದು ಕೆಲಸಗಳನ್ನು ಸರಿಯಾದ ಸಮರ್ಪಕವಾದ ರೀತಿಯಲ್ಲಿ ಮಾಡ್ಕೊಳ್ಳೋದು, ಇದು ನಮ್ಮ ಒಂದು ಡ್ಯೂಟಿ, ಜವಾಬ್ದಾರಿ. ನಮ್ಮ ದೈನಂದಿನ ಕೆಲಸ ಕಾರ್ಯಗಳಿಗೆ ನಮ್ಮ ಈ ಮಾನಸಿಕ ಸ್ಥಿತಿ ಅಡ್ಡ ಬರ್ತಾ ಇದ್ರೆ ಅದು ಅಬ್ನಾರ್ಮಲ್ ಅಥವಾ ಅದು ಸರಿಯಾದ ರೀತಿ ಅಲ್ಲ. ಎಚ್ಚರಿಕೆಯ ಗಂಟೆ, ಈಗ ನಾನೇನು ಹೇಳಿದೆ ಆಗಲೇ, ಅಮಿಗ್ಡಾಲ ಎಚ್ಚರಿಸ್ತಾ ಇದೆ ಅಂತ ಹೇಳಿದ್ನಲ್ಲ, ಎಚ್ಚರಿಕೆಯನ್ನು ಮೀರಿ ಅಲಾರ್ಮ್ ಕಂಟಿನ್ಯೂಸ್ ಆಗಿ ಹೊಡಿತಾ ಇದೆ ಅಂತ ಅರ್ಥ. ಈ ಒಂದು ಸ್ಥಿತಿಯಲ್ಲಿ ನಮಗೆ ಹೆಚ್ಚಿನ ನೆರವು ಅವಶ್ಯಕತೆ. ಹಾಗಾಗಿ ಈ ಸಿಂಪ್ಟಮ್ಸನ್ನು ಗುರುತಿಸಬೇಕು. ಹಾಗಾದರೆ ಇದರಿಂದ ಹೇಗೆ ಓವರ್ಕಮ್ ಮಾಡಬೇಕು ಮೇಡಮ್? ಇಲ್ಲ ನನ್ನ ಫ್ರೆಂಡ್ ಯಾರೋ ಈ ಥರ ಸಫರ್ ಆಗಿದ್ದಾರೆ, ನನ್ನ ಕೊಲಿಗ್ ಯಾರೋ ಸಫರ್ ಆಗಿದ್ದಾರೆ ಅಂತಂದರೆ ಅವ್ರಿಗೆ ನಾನು ಹೇಗೆ ಹೆಲ್ಪ್ ಮಾಡ್ಬೋದು, ಇಲ್ಲ ಅದನ್ನು ಹೇಗೆ ನಾವು ಐಡೆಂಟಿಫೈ ಮಾಡ್ಬೋದು? ತುಂಬ ಒಳ್ಳೆಯದು ಇದು. ಯಾಕೆಂದರೆ ಇವತ್ತು ನಮ್ಮ ವಿಶ್ವ ಆರೋಗ್ಯ ಸಂಸ್ಥೆ ಏನು ಹೇಳುತ್ತೆ ಅಂದರೆ, ಸುಮಾರು 15% 20% ಮಕ್ಕಳು, ಅಂದರೆ ವಿದ್ಯಾರ್ಥಿನಿಯರು ಅಥವಾ ಹದಿಹರೆಯದರಲ್ಲಿ ಇವತ್ತು ಮಾನಸಿಕ ಆರೋಗ್ಯದ ಈ ಸಮಸ್ಯೆಗಳು ಇದೆ ಅಂತ ಹೇಳ್ತಾ ಇದೆ. ಅಂದರೆ ಅದು ಸ್ಟ್ರೆಸ್ ಇರ್ಬೋದು, ಆತಂಕ ಇರ್ಬೋದು, ಬೇರೆ ಬೇರೆ ರೀತಿಯ ಒಂದು ಸಮಸ್ಯೆಗಳು ಸುಮಾರು 100ರಲ್ಲಿ 15-20 ವಿದ್ಯಾರ್ಥಿನಿಯರಲ್ಲಿ ಈ ರೀತಿಯ ಸಮಸ್ಯೆ ಕಾಣಿಸುತ್ತೆ ಅಂತ ಹೇಳಿದ್ರೆ, ಅಂಥ ಸಮಸ್ಯೆ ಇರ್ತಕ್ಕಂಥ ವ್ಯಕ್ತಿಗಳು, ವಿದ್ಯಾರ್ಥಿಗಳು ನಮ್ಮ ಸುತ್ತಮುತ್ತ ಇದ್ದಾರೆ ಅಂತ ಆಯಿತು. ಹಾಗಾದರೆ ಇದನ್ನು ಗುರುತಿಸೋದು ಹೇಗೆ? ಬಹಳ ಮುಖ್ಯವಾಗಿ ನಮ್ಮಲ್ಲಿ ಆ ಒಂದು ಅನುಭೂತಿ ಅನ್ನೋದು ಬಹಳ ಮುಖ್ಯವಾಗಿ ಬೇಕಾಗುತ್ತೆ. ಎಲ್ಲರಿಗೂ ಸಮಸ್ಯೆಗಳು ಬರುತ್ತೆ. ನನ್ನ ಜೊತೆಲಿರ್ತಕ್ಕಂಥ ನನ್ನ ಸಹೋದ್ಯೋಗಿ ಇರ್ಬೋದು, ನನ್ನ ಆಪ್ತ ಸ್ನೇಹಿತೆ ಅಥವಾ ಸ್ನೇಹಿತ ಇರ್ಬೋದು, ಆಕೆಯಲ್ಲಿ ಅಥವಾ ಆತನಲ್ಲಿ ಯಾವುದೋ ಒಂದು ಬದಲಾವಣೆ ಕಂಡು ಬರ್ತಾ ಇದೆ, ನಡವಳಿಕೆಯಲ್ಲಿ ಬದಲಾವಣೆ ಇರ್ಬೋದು. ವಿದ್ಯಾರ್ಥಿನಿಯರು ಸಡನ್ ಆಗಿ ಅಬ್ಸೆಂಟ್ ಆಗೋದು, ಕಂಟಿನ್ಯೂಸ್ ಆಗಿ ಕಾಲೇಜ್ಗೆ ಬರ್ತಾ ಇಲ್ಲ, ಅಥವಾ ಮಧ್ಯದಲ್ಲಿ ಏಕಾಏಕಿ ಅಬ್ಸೆಂಟ್ ಆಗ್ತಾ ಇದ್ದಾರೆ, ಅಥವಾ ಇಷ್ಟವರೆಗೂ ಸಾಧಾರಣವಾಗಿ ಅಥವಾ ಚೆನ್ನಾಗಿ ಓದ್ತಾ ಇದ್ದಂಥ ಒಬ್ಬ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿ ಏಕಾಏಕಿ ಪರ್ಫಾರ್ಮೆನ್ಸ್ ಆಕೆದು ಅಥವಾ ಕಡಿಮೆ ಆಯಿತು, ಅಥವಾ ಮಾತನಾಡೋದಲ್ಲಿ ನಡವಳಿಕೆಯಲ್ಲಿ ಬದಲಾವಣೆ ಆಯಿತು. ಇನ್ನು ಕೆಲವರಿಗೆ ಓದಿನಲ್ಲಿ ಆಸಕ್ತಿ ಹೋಗೋದು, ಡ್ರೆಸ್ಸಿಂಗಲ್ಲಿ ಆಸಕ್ತಿ ಹೋಗೋದು, ಮಾತಾಡ್ತಾ ಇರುವಾಗ ನಾನು ಯಾಕೆ ಬದುಕಿದ್ದೀನಿ ಅಥವಾ ನಾನಿದ್ದು ಏನು ಪ್ರಯೋಜನ, ನನ್ನಿಂದ ಏನು ಉಪಯೋಗ, ಈ ರೀತಿಯಾದಂಥ ಮಾತಾಡೋದು. ಇನ್ನು ಕೆಲವು ಸಲ ಲೋನ್ಲಿನೆಸ್, ಸಂಘವನ್ನು ಬಿಟ್ಟು ಬಿಡೋದು, ಒಬ್ಬರೇ ಇರುವಂಥದ್ದು, ಅಥವಾ ಫ್ರೆಂಡ್ಸ್ಗೆ ಅನ್ಅವೈಲಬಲ್ ಆಗೋದು, ವಾಟ್ಸಪ್ ಕಾಂಟ್ಯಾಕ್ಟ್ಸ್ನ ಡಿಲೀಟ್ ಮಾಡೋದು, ಫೋನ್ ನಂಬರ್ಸ್ನ ಬ್ಲಾಕ್ ಮಾಡೋದು, ಫೋನ್ ಮಾಡಿದ್ರು ಎತ್ತದೇ ಇರೋದು, ಅನ್ಅವೈಲಬಲ್ ಆಗೋದು. ಈ ರೀತಿಯಾದಂಥ ವ್ಯತ್ಯಾಸಗಳು
ಮೊದಲಿಂದ ಕೆಲವರು ಅಂತರ್ಮುಖಿಯಾಗಿರ್ತಾರೆ, ಕೆಲವರು ಮಿತಭಾಷಿಗಳಾಗಿರ್ತಾರೆ. ಹಾಗಿದ್ರೆ ಪರವಾಗಿಲ್ಲ. ಕೆಲವರಲ್ಲಿ ನಡವಳಿಕೆಯಲ್ಲಿ ಏಕಾಏಕಿಯಾಗಿ ಈ ರೀತಿಯಾದಂಥ ಬದಲಾವಣೆ ಕಂಡು ಬಂದರೆ, ಕೆಲವರು ಮಾತಿನಲ್ಲಿ ವ್ಯಕ್ತಪಡಿಸ್ತಾರೆ, ಬೇಜಾರಾಗಿದೆ, ನಾನು ಒಂಟಿ ಅನ್ನಿಸಿದೆ. ಕೆಲವರಲ್ಲೂ ಮಾತು ಆಡೋದೇ ಇಲ್ಲ, ನಡವಳಿಕೆಯಲ್ಲಿ ವ್ಯಕ್ತಪಡಿಸ್ತಾರೆ. ಕೆಲವರು ಹೆಚ್ಚು ನಿದ್ದೆ ಮಾಡೋದು, ಇನ್ನು ಕೆಲವರು ನಿದ್ದೆ ಕಡಿಮೆ ಆಗೋದು, ಹೆಚ್ಚಿಗೆ ತಿನ್ನೋದು ಅಥವಾ ಊಟ ಸೇರದೇ ಇರೋದು. ಈ ಯಾವುದೇ ಒಂದು ವಿಪರ್ಯಾಸಗಳು ವಿದ್ಯಾರ್ಥಿನಿಯರಲ್ಲಿ ಅಥವಾ ವ್ಯಕ್ತಿಗಳಲ್ಲಿ ಕಂಡು ಬಂತು ಅಂತ ಹೇಳಿದ್ರೆ, ಅದನ್ನು ಗಮನಿಸೋದು, ಅದನ್ನು ಅನುಭೂತಿಯನ್ನು ಒಂದು ಎಂಪಥೆಟಿಕ್ ಆಗಿ ಗಮನಿಸಬೇಕಾಗಿರೋದು ನಮ್ಮ ಕರ್ತವ್ಯ ಆಗುತ್ತೆ ಮೇಡಮ್. ಅಂಥ ಸಂದರ್ಭದಲ್ಲಿ ಅತ್ಯಂತ ಸೂಕ್ಷ್ಮವಾಗಿರ್ತಾರಲ್ವ ಮೇಡಮ್. ಹೌದು. ಆಗ ಅವ್ರ ಜೊತೆ ಯಾವ ರೀತಿ ಅಂದರೆ ಒಂದು ಸಣ್ಣ ರೆಸ್ಪಾನ್ಸ್ ಮಾಡೋದು ಸ್ವಲ್ಪ ಅಪಾಯಕಾರಿಯಾಗಿರುತ್ತಲ್ಲ, ಹೇಗೆ ಅವರನ್ನು ನಾವು ಹ್ಯಾಂಡಲ್ ಮಾಡ್ಬೋದು ಮೇಡಮ್? ಈಗ ಉದಾಹರಣೆಗೆ ನೀವು ಕೇಳಿದ ಹಾಗೆ ಆ ವ್ಯಕ್ತಿಯಲ್ಲಿ ಒಂದು ಬದಲಾವಣೆ ಕಂಡು ಬಂತು, ಹಾಗೆ ಅದಕ್ಕೆ ಗೊತ್ತಿರೋ ಹಾಗೆ ನಿಮಗೆ ಆ ಹುಡುಗ ಅಥವಾ ವಿದ್ಯಾರ್ಥಿನಿ ಪರೀಕ್ಷೆನಲ್ಲಿ ಫೇಲ್ ಆದರು ಅಂತನೋ, ಅಥವಾ ಮನೆಯಲ್ಲಿ ಏನೋ ಸಮಸ್ಯೆ ಇದೆ ಅಂತನೋ, ಅಥವಾ ಆಕೆಗೋ ಆತನಿಗೋ ಆರೋಗ್ಯದ ಸಮಸ್ಯೆ ಅಥವಾ ಸಂಬಂಧಗಳಲ್ಲಿ ಏನಾದರೂ ಸಮಸ್ಯೆ ಅನ್ನೋ ಒಂದು ಮಾಹಿತಿ ಕೂಡ ನಿಮಗಿತ್ತು, ಜೊತೆಯಲ್ಲಿ ಈ ಬದಲಾವಣೆ ಕೂಡ ಕಂಡು ಬರ್ತಾ ಇದೆ ಅಂದರೆ ನಿಜಕ್ಕೂ ಏನೋ ಒಂದು ಆಕೆ ಅಥವಾ ಆತನಿಗೆ ಸಹಾಯದ ಅವಶ್ಯಕತೆ ಇದೆ ಅನ್ನೋದು ನೀವು ಗಮನಿಸ್ಕೊಂಡ್ರೆ. ಹೌದು. ಈ ಗಮನ ಬಂದ ಕೂಡಲೇ ಆ ವಿಚಾರವನ್ನು ಬಹಳ ನೀವು ಆತ್ಮೀಯವಾಗಿ ಮತ್ತು ಬಹಳ ಆಪ್ತತೆಯಿಂದ ವಿಚಾರಿಸ್ಕೊಳ್ಬೇಕಾಗತ್ತೆ. ಇಲ್ಲಿ ಕುತೂಹಲ ಮುಖ್ಯ ಅಲ್ಲ, ಅಥವಾ ವಿಷಯವನ್ನು ಹರಡೋದಲ್ಲ. ಬಹಳ ಮುಖ್ಯವಾಗಿ ಆಕೆಯಲ್ಲಿ ಆತನಲ್ಲಿ ಜೊತೆನಲ್ಲಿ ಕೂತ್ಕೊಂಡು, ಕೃಷ್ಣಮೂರ್ತಿ ನಿಮ್ಮನ್ನು ಏನೋ ನಾನು 2 ದಿವಸದಿಂದ ನೋಡ್ತಾ ಇದ್ದೀನಿ, ಏನೋ ಮೊದಲಿದ್ದಂಗೆ ಅನ್ನಿಸ್ತಿಲ್ಲ, ನಿಮಗೆ ಸಮಾಧಾನ ಇದ್ದರೆ ನನ್ನ ಹತ್ರ ಹೇಳ್ಕೊಳ್ಬೋದು, ಯಾವಾಗಲೂ ಬಹಳ ಖುಷಿಯಿಂದ ಇರ್ತಾ ಇದ್ರಿ, ಯಾಕೋ ಇತ್ತೀಚೆಗೆ ನೀವು ಸ್ವಲ್ಪ ಡಲ್ ಆಗಿರೋದು ಅನ್ನಿಸ್ತಾ ಇದೆ, ಹೌ ಡು ಯು ಫೀಲ್ ಅಂತ ನಾನು ಬಂದು ನಿಮ್ಮಲ್ಲಿ ಕೇಳಿದೆ ಅಂತ ಇಟ್ಕೊಳ್ಳಿ. ಅದರಲ್ಲಿ ಆತ್ಮೀಯತೆ, ಆಪ್ತತೆಯನ್ನು ನಾವು ವ್ಯಕ್ತಪಡಿಸಬೇಕು. ಜೊತೆಗೆ ಅವರಲ್ಲಿದ್ದಂಥ ಪಾಸಿಟಿವ್ ಅನ್ನ ಹೇಳಿ ನಾವು ಅವರನ್ನ ಕಾಮನ್ ಆಗಿ ನಮ್ಮ ಹತ್ರ ಕಮ್ಯುನಿಕೇಟ್ ಮಾಡಕ್ಕೆ ಕರ್ಕೊಂಡ್ಬರ್ಬೇಕು. ಎಷ್ಟು ಖುಷಿಯಾಗಿರ್ತಾ ಇದ್ರಿ, ಇವಾಗ ಏನಾಯ್ತು ಹೌದು ಅಂತ ಕೇಳಿದಾಗ ಏನಾಗುತ್ತೆ, ಎಲ್ಲೋ ಒಂದು ರೀತಿಯಲ್ಲಿ ಕನೆಕ್ಟ್ ಆಗ್ತೀವಿ. ಹೌದಲ್ಲ? ಹಾಗಾದಾಗ ನಿಮ್ಮ ಫ್ರೆಂಡ್ ಅಥವಾ ಸಹೋದ್ಯೋಗಿ ಮನಸ್ಸಿನಲ್ಲಿರೋದನ್ನ ಹೇಳ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡ್ಬೋದು, ಅಥವಾ ಹೇಳ್ಕೊಳ್ಳೋದಲ್ಲೇನೂ ಇರ್ಬೋದು, ಅಥವಾ ಅಳಬಹುದು. ಕೆಲವು ಸಲ ಆ ಸಂದರ್ಭದಲ್ಲಿ ನೀವು ಅವ್ರನ್ನ ತಕ್ಷಣದಲ್ಲಿ ಹ್ಯಾಂಡಲ್ ಮಾಡಲಿಕ್ಕೆ ನಿಮ್ಮಲ್ಲಿ ಜ್ಞಾನ ಅಥವಾ ಇರದೇ ಇರ್ಬೋದು. ಅಂಥ ಸಂದರ್ಭದಲ್ಲಿ ಡೋಂಟ್ ವರಿ, ಇದಕ್ಕೆ ಸಹಾಯದ ಅವಶ್ಯಕತೆ ಇದೆ, ನಾನು ನಿನಗೆ ಸಹಾಯ ಮಾಡ್ಬೋದು, ಬನ್ನಿ ಟೀಚರ್ಸ್ ಹತ್ರ ಹೋಗೋಣ, ಕೌನ್ಸಿಲರ್ಸ್ ಇರ್ಬೋದು, ಮೆಂಟರ್ಸ್ ಇರ್ಬೋದು, ಕಾಲೇಜ್ಗಳಲ್ಲಿ ರೆಫರಲ್ ಸರ್ವೀಸಸ್ ಇರುತ್ತೆ, ನಿಮ್ಮ ಶಿಕ್ಷಕರು ನಿಮಗೆ ಬೇಕಾದಂಥ ಒಂದು ಡಾಕ್ಟರ್ಸು ಅಥವಾ ಕೌನ್ಸಿಲರ್ಸ್ಗೂ ಕನೆಕ್ಟ್ ಮಾಡಿ ಕೊಡ್ಬೋದು, ಅಥವಾ ತಂದೆ ತಾಯಿಗಳ ಹತ್ರ ಮಾತಾಡ್ಬೋದು. ಅನೇಕ ಪರಿಹಾರಗಳಿವೆ. ಬಹಳ ಸಲ ನಮ್ಮ ಜೀವನದಲ್ಲಿ ಸಣ್ಣ ಪುಟ್ಟ ತೊಂದರೆ ಬಂದಾಗ ಇಷ್ಟೇನಾ, ಲೈಫ್ ಇಷ್ಟೇ, ನಾನು ಇದರಿಂದ ಮುಂದುವರಿಯೋಕ್ಕಾಗೋದೇ ಇಲ್ಲ ಅನ್ನೋ ಒಂದು ಭಾವನೆ ಇವತ್ತಿನ ಹದಿಹರಿಯದ ಯುವಕ ಯುವತಿಯರಲ್ಲಿ ಬರೋದು ಸಹ. ತುಂಬ ಜನ ಇದೇ ಥರ ಫೀಲ್ ಆಗ. ಹೌದು, ಬಹಳ ಜನ ಅಂದ್ಕೊಂಡ್ಬಿಡ್ತಾರೆ ದಿಸ್ ಅ ಡೆಡ್ ಎಂಡ್, ಆಗೋಯ್ತು, ನಾನು ಇನ್ನೇನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ. ಅಷ್ಟರಲ್ಲಿ ಎಲ್ಲ ಸಿಂಪ್ಟಮ್ಸ್ ನಾನು ಹೇಳಿದ್ನಲ್ಲ, ಹೌದು, ಮರ್ತು ಹೋಗೋದು, ಬ್ಲ್ಯಾಂಕ್ ಆಗೋದು, ಎದೆ ಬಡಿತ, ಉಸಿರಾಟದಲ್ಲಿ ತೀವ್ರತೆ, ಇದೆಲ್ಲ ಸಿಸ್ಟಮ್ಸು ಶುರುವಾಗ್ಬಿಡುತ್ತೆ. ಆದರೆ ನಾವು ಯಾವಾಗಲೂ ನಾವು ಹೇಳ್ಕೊಳ್ಬೇಕು, ದಿಸ್ ಇಸ್ ನಾಟ್ ದ ಎಂಡ್, ಫೇಲ್ಯೂರ್ ಇಸ್ ನಾಟ್ ದ ಎಂಡ್. ಕಷ್ಟ ಬಂದಿರ್ಬೋದು, ಒಂದು ಕಾಂಪಿಟೇಷನಲ್ಲಿ ನಾನು ಫಸ್ಟ್ ಬಂದಿಲ್ಲದೆ ಇರ್ಬೋದು, ನಾನು ಇಂಟರ್ವ್ಯೂನಲ್ಲಿ ನಾನು ಆಯ್ಕೆ ಆಗಿಲ್ಲದೆ ಇರ್ಬೋದು, ಇದು ಒಂದು ಲರ್ನಿಂಗ್. ನಾನು ಇದರಿಂದ ಏನು ಕಲಿಬೋದು, ಯಾವ ರೀತಿ ಜಾಗೃತನಾಗ್ಬೋದು ಅನ್ನೋದನ್ನು ಕಲಿಬೇಕಾಗುತ್ತೆ. ಈ ರೀತಿಯಾದ ಬದಲಾವಣೆಗಳನ್ನು ನಾವು ಕಂಡು ಬಂದರೆ ಅದನ್ನು ಸೂಕ್ಷ್ಮ ಸಂವೇದ ರೀತಿಯಲ್ಲಿ ನಾವು ಅದನ್ನು ಗುರುತಿಸ್ಬೇಕು, ಅವ್ರಿಗೆ ಅಕ್ನಾಲೆಡ್ಜ್ ಮಾಡಬೇಕು. ಹೌದು, ನೀನೇನು ತುಂಬ ತೊಂದರೆನಲ್ಲಿದ್ದಂಗೆ ಕಾಣಿಸ್ತಾ ಇದೆಯಾ, ಸಹಾಯ ಸಿಗುತ್ತೆ, ಹುಡ್ಕೋಣ ಜೊತೆಯಲ್ಲಿ ಅಂತ ಹೇಳೋದು. ನಿಮಗೆ ಮಾರ್ಗ ಸಿಗದೇ ಇದ್ದಾಗ ದೊಡ್ಡವರಿಗೆ ಅಥವಾ ಶಿಕ್ಷಕರಲ್ಲಿ ಕೇಳ್ಕೊಳ್ಳೋದು. ಇನ್ನೂ ಮುಖ್ಯವಾಗಿ ಪ್ರೊಫೆಷನಲ್ ಸರ್ವೀಸಸ್ ಇದೆ, ಕೌನ್ಸಿಲಿಂಗ್ ಸರ್ವೀಸ್ಗಳಿವೆ, ಟೋಲ್ ಫ್ರೀ ಹೆಲ್ಪ್ಲೈನ್ಗಳಿದೆ. ಬಹಳ ಸಲ ಮಕ್ಕಳಿಗೆ ಅದನ್ನು ನಮ್ಮ ಬಗ್ಗೆ ಹೇಳ್ಕೊಳ್ಳೋದಕ್ಕೆ ಅವ್ರಿಗೆ ಇಷ್ಟ ಆಗೋದಿಲ್ಲ. ಏನು ಅಂದ್ಕೊಳ್ತಾರೆ ನನ್ನ ಬಗ್ಗೆ, ಐಡೆಂಟಿಟಿ, ನೀವು ಯಾರು ಅನ್ನೋದು ಗೊತ್ತಾಗದೆ ಇವತ್ತು ಟೆಲಿಫೋನಿಕ್ ಕೌನ್ಸಿಲಿಂಗ್ ಸಾಧ್ಯತೆ ಇದೆ. ಇವೆಲ್ಲ ಪರಿಹಾರಗಳಿವೆ. ಹಾಗಾಗಿ ನಮ್ಮ ವಿದ್ಯಾರ್ಥಿನಿಯರು ಹೆದರದೆ ಯಾವುದೇ ಒಂದು ಸಮಸ್ಯೆ ಬಂದಾಗ ಧೈರ್ಯವಾಗಿ ಹೋಗುವ ಒಂದು ಮನಸ್ಸನ್ನು ಬೆಳೆಸ್ಕೊಳ್ಬೇಕು, ಬಹಳ ಮುಖ್ಯ. ಹಾಗಾದರೆ ವಿದ್ಯಾರ್ಥಿಗಳು ಈ ರೀತಿ ಅಪಾಯಕಾರಿ ಆತಂಕವನ್ನು ಏನು ಎದುರಾಗದೆ ಯಾವ ರೀತಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ಅವ್ರು ಕೈಗೊಳ್ಳಬಹುದು? ಒಳ್ಳೆಯದು. ಮುನ್ನೆಚ್ಚರಿಕೆ ಕ್ರಮ ಅಂತ ಹೇಳಿದಾಗ ನಾವು ಮೊದಲು ನಮ್ಮ ದೇಹ, ಮನಸ್ಸು, ಇವುಗಳ ಬುದ್ಧಿಯನ್ನು ಆರೋಗ್ಯಕರವಾಗಿ ಇಟ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ಎಲ್ಲಿ ಆರೋಗ್ಯವಾದ ದೇಹ ಇರುತ್ತೋ ಅಲ್ಲಿ ಆರೋಗ್ಯಕರವಾದ ಮನಸ್ಸಿರುತ್ತೆ. ನಮ್ಮ ಮನಸ್ಸು ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ನಮ್ಮ ದೈಹಿಕ ಆರೋಗ್ಯ, ನಿಮ್ಮ ಆಹಾರ, ನಿಮ್ಮ ನಿದ್ದೆ, ನಿಮ್ಮ ಅಭ್ಯಾಸಗಳು, ಇವು ಚೆನ್ನಾಗಿರೋದು ಬಹಳ ಮುಖ್ಯ ಆಗುತ್ತೆ.
ಯಾಕೆ ಅಂತ ಹೇಳಿದ್ರೆ ನಿಮ್ಮ ಜಠರದಲ್ಲೇ ಸುಮಾರು ಸೆರೋಟೋನಿನ್ ಅನ್ನೋ ಒಂದು ಬಹಳ ಮುಖ್ಯವಾದಂಥ ಹ್ಯಾಪಿ ಹಾರ್ಮೋನ್ ಅಂತ ಹೇಳ್ತೇವೆ. ಮಾನಸಿಕ ಆರೋಗ್ಯ ಅಥವಾ ಸಂತೋಷವಾಗಿರಬೇಕು, ಖುಷಿಯಾಗಿರಬೇಕು ಅಂದರೆ, ಆಹ್ಲಾದಕರವಾಗಿರಬೇಕು ಅಂದರೆ ಸೆರೋಟೋನಿನ್ ಅನ್ನೋ ಒಂದು ಹ್ಯಾಪಿ ಹಾರ್ಮೋನ್. ಓಕೆ, ಈ ಹ್ಯಾಪಿ ಹಾರ್ಮೋನ್ 90% ನಮ್ಮ ಜಠರದಲ್ಲೇ ಉತ್ಪತ್ತಿ ಆಗುತ್ತೆ. ಅಂದ್ರೆ ನಾವು ಯಾವ ರೀತಿಯ ಆಹಾರ ತಗೊಳ್ತೀವಿ, ಆರೋಗ್ಯಕರವಾದ ಆಹಾರ ತಗೊಳ್ತೀವ, ನಿಯಮಿತವಾಗಿ ಆಹಾರವನ್ನು ತಗೊಳ್ತೀವ, ಯಾವ ರೀತಿಯ ಆಹಾರ ತಗೊಳ್ತೀವಿ ಅನ್ನೋದ್ರ ಮೇಲೆ ಈ ಒಂದು ಹ್ಯಾಪಿ ಹಾರ್ಮೋನ್ ಸೆರೋಟೋನಿನ್ ಉತ್ಪತ್ತಿ ಆಗುತ್ತೆ. ಈಗ ಹೇಳಿ, ನಾವು ಯಾವಾಗಲೂ ಜಂಕ್ ಫುಡ್ ತಗೊಳ್ತಾ ಇರ್ತೀವಿ, ಬೇಕಾದಂಥ ಆಹಾರ ತಗೊಳ್ಳೋದಿಲ್ಲ, ಬೇರೆ ಬೇರೆ ರೀತಿಯ ವ್ಯಸನಗಳಿಗೆ ಗುರಿಯಾಗಿರ್ತೀವಿ ಅಂತ ಹೇಳಿದಾಗ ಸೆರೋಟೋನಿನ್ ಉತ್ಪತ್ತಿ ಎಲ್ಲಿ ಆಗುತ್ತೆ? ಜಠರದಲ್ಲಿ 90% ಆಗುತ್ತೆ ಅಂತ ಹೇಳಿದಾಗ, ಯಾವಾಗ ನಾವು ಸರಿಯಾದ ಆಹಾರವನ್ನು ತಗೊಳ್ತಾ ಇಲ್ವಾ, ನಮ್ಮ ಮಾನಸಿಕ ಆರೋಗ್ಯಕ್ಕೆ ಪೆಟ್ಟು ಅಲ್ಲಿ ಬಿತ್ತು. ಇನ್ನು ಎರಡನೇದಾಗಿ ಬಹಳಷ್ಟು ರಿಪೇರ್ ವರ್ಕ್ ನಾವು ನಿದ್ದೆ ಮಾಡಿದಾಗ, ವಿಶ್ರಾಂತಿಯನ್ನು ಪಡೆದಾಗ ನಮ್ಮ ಮಾನಸಿಕ ಆರೋಗ್ಯ, ಬ್ರೈನ್ ರೀಜನರೇಷನ್ ಇವೆಲ್ಲ ಆಗೋದು. ಈಗ ನಮ್ಮ ಎಷ್ಟು ಜನ ಮಕ್ಕಳು ಬಹಳ ಖುಷಿಯಿಂದ ನಿದ್ದೆ ಮಾಡ್ತಾರೆ, ಲೈಟ್ಸ್ ಎಲ್ಲ ಆಫ್ ಮಾಡಿ ಸರಿಯಾದ ಟೈಮಲ್ಲಿ? ನೀವೇ ಹೇಳಿ. ಕಡೆನಲ್ಲಿ ಅವ್ರು ಮಲಗುವಾಗ ಏನು ನೋಡಿ ಮಲಗ್ತಾರೆ? ಮೊಬೈಲ್ ನೋಡಿ ಆ ಬ್ಲೂ ಲೈಟ್ಸ್ ಒಂದಿಗೆ ಮಲಗ್ತಾರೆ ಅಲ್ಲ. ಈಗ ಹೇಳಿ, ಮಕ್ಕಳಿಗೆ ಅಥವಾ ಯಾವುದೇ ವಯಸ್ಸಿನವರಿಗೆ ಸುಮಾರು 6ರಿಂದ 7 ಅಥವಾ 8 ಗಂಟೆಗಳು ಅವರ ವಯಸ್ಸಿಗೆ ಅನುಗುಣವಾಗಿ ವಿಶ್ರಾಂತಿ ಅಥವಾ ನಿದ್ದೆಯ ಒಂದು ಅವಶ್ಯಕತೆ ಇದೆ. ನಾವು ಬೇಡದ ಅವಶ್ಯಕತೆಗಳನ್ನು ಅಥವಾ ಬೇಡದಂತಹ ಯೋಚನೆಗಳನ್ನು ಮನಸ್ಸಿಗೆ ಹಾಕ್ಕೊಂಡು ಮೊಬೈಲ್ ಅಥವಾ ಬೇರೆ ಆಕ್ಟಿವಿಟೀಸ್ನಲ್ಲಿ ಒಳಗೊಂಡಂತೆ ನಾವು ಮಲಗಲಿಕ್ಕೆ ಹೊರಟಾಗ ನಮ್ಮ ಮೆದುಳಿಗೆ ಬೇಕಾದಂಥ ವಿಶ್ರಾಂತಿ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಬೆಳಿಗ್ಗೆ ಎದ್ದಾಗ, ಈಗ ಎಷ್ಟು ಜನಕ್ಕೆ ಬೆಳಿಗ್ಗೆ ಎದ್ದಾಗ ಟಯರ್ಡ್ ಅನ್ಸುತ್ತೆ? ವಿದ್ಯಾರ್ಥಿಗಳಲ್ಲಿ ಪ್ರಶ್ನೆ ನಾನು ಕೇಳ್ತಾ ಇರೋದು, ಅವ್ರು ಅಲ್ಲಿರೋ ಸ್ಥಳದಿಂದನೇ ಉತ್ತರ ಕೊಡ್ಬೋದು. ಇಲ್ಲ, ನಮಗೂ ಅದೇ ತರ ತುಂಬಾ ಸರಿ ಫೀಲ್ ಆಗಿದೆ ಮೇಡಮ್. ಎದ್ದಾಗ ಸುಸ್ತಾಗಿದೆ ಅನ್ನೋ ತರನೇ ಫೀಲ್ ಆಗುತ್ತೆ. ನೀವು ರಾತ್ರಿ ಮಲಗಿ ಎದ್ದಾಗ ಆಹ್ಲಾದಕರವಾಗಿರಬೇಕು, ಯು ಶುಡ್ ಫೀಲ್ ರೆಸ್ಟೆಡ್ ಅಂಡ್ ಗುಡ್. ಆದರೆ ಬಹಳ ಜನಕ್ಕೆ ಸುಸ್ತಿರುತ್ತೆ ಅಲ್ವಾ? ಯಾಕೆ ಹಾಗಾಗುತ್ತೆ ಅಂದರೆ ನಮ್ಮ ಮೆದುಳಿಗೆ, ನಮ್ಮ ದೇಹಕ್ಕೆ ಬೇಕಾದಂಥ ವಿಶ್ರಾಂತಿಯನ್ನು ನಾವು ಕೊಟ್ಟಿಲ್ಲ. ಹಾಗಾಗಿ ನಿದ್ದೆ ಬಹಳ ಮುಖ್ಯ. ಸರಿಯಾದ ಟೈಮಲ್ಲಿ ಊಟ ಮಾಡೋದು ಹಾಗೂ ಮಲಗೋದಕ್ಕೆ ಮುಂಚೆ ಮೊಬೈಲ್ನಿಂದ ದೂರ ಇಡೋದು, ಲೈಟ್ಗಳನ್ನು ಆಫ್ ಮಾಡೋದು, ಒಂದು ಸಣ್ಣ ಒಂದು ಪ್ರಾರ್ಥನೆ ಇರ್ಬೋದು. ನಿಮಗೆ ಏನರಲ್ಲಿ ನಂಬಿಕೆ ಇದೆಯೋ ಒಂದು ಸ್ಮಾಲ್ ಪ್ರೇಯರ್, ಗ್ರ್ಯಾಟಿಟ್ಯೂಡ್ ಅಂತ ಹೇಳ್ತೀವಿ. ಗ್ರ್ಯಾಟಿಟ್ಯೂಡ್ ಅಂತ ಹೇಳಿದ್ರೆ ಧನ್ಯತಾ ಭಾವ. ಬೆಳಗಿನಿಂದ ನನಗೆ ಒಳ್ಳೆ ಕಾಲೇಜ್ಗೆ ಹೋಗಿದ್ದೀನಿ, ಒಳ್ಳೆ ಪಾಠಗಳು ಸಿಕ್ಕಿದೆ, ನನ್ನ ಆರೋಗ್ಯ ಚೆನ್ನಾಗಿದೆ, ನಮ್ಮ ತಂದೆ ತಾಯಿ ನನ್ನನ್ನು ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ, ದೇಹ ಮನಸ್ಸು ಆರೋಗ್ಯವಾಗಿದೆ. ದಿಸ್ ಈಸ್ ಗ್ರ್ಯಾಟಿಟ್ಯೂಡ್. ಯಾವಾಗ ನಾವು ಆ ಧನ್ಯತಾ ಭಾವವನ್ನು ವ್ಯಕ್ತಪಡಿಸ್ತೀವೋ ನಮ್ಮ ಮನಸ್ಸಿಗೆ, ಆಗಲೇ ಹೇಳಿದ್ನಲ್ಲ, ಬ್ರೈನ್ಗೆ ಆಲ್ ಈಸ್ ವೆಲ್ ಸಿಗ್ನಲ್ ಬರುತ್ತೆ. ಹಾಗಾಗಿ ನಾನು ಮಾನಸಿಕ ಆರೋಗ್ಯದ ಮತ್ತೊಂದು ಹೆಜ್ಜೆ. ಹಾಗಾಗಿ ನಿದ್ದೆ, ವಿಶ್ರಾಂತಿ, ಪ್ರಾರ್ಥನೆ, ಯಾವುದೇ ಒಂದು ನಿಧಾನವಾಗಿ ನಿದ್ದೆಗೆ ಜಾರೋದು. ಅದು ಬಿಟ್ಟು ನಾವು ಹಾರರ್ ಮೂವೀಸ್ ನೋಡ್ತೀವಿ, ಮೊಬೈಲ್ನ ನೋಡಿಕೊಂಡು ಮಲಗಿದಾಗ ಬ್ರೈನ್ ಕನ್ಫ್ಯೂಸ್ಡ್ ಸ್ಟೇಟಲ್ಲಿರುತ್ತೆ, ರೆಸ್ಟ್ ಸಿಗ್ತಾ ಇಲ್ಲ. ಎರಡನೇದು. ಇನ್ನು ಮೂರನೇದು ಮೂವ್ಮೆಂಟ್ ಅಂತ ಹೇಳ್ತೀವಿ, ಎಕ್ಸಸೈಸ್. ಯಾವುದೇ ಒಂದು ರೀತಿಯಲ್ಲಿ ಚಲನೆ ನಮ್ಮ ದೇಹಕ್ಕೆ ಬೇಕಾದಂಥದ್ದು. ಆಹಾರ, ವಿಹಾರ, ವಿಚಾರ ಮತ್ತು ಚಲನೆ ಬೇಕು, ಎಕ್ಸಸೈಸ್. ಈಗ ನಾವೆಲ್ಲರೂ ಹೆಚ್ಚಾಗಿ ಸೆಡೆಂಟ್ರಿ ಲೈಫ್ ಲೀಡ್ ಮಾಡ್ತಾ ಇದ್ವಿ, ಕೂತ್ ಕಡೆನೆ ಕೆಲಸ ಅಲ್ವಾ? ಪ್ರತಿಯೊಂದಕ್ಕೂ ರಿಮೋಟ್ ಬೇರೆ ಇರುತ್ತೆ, ಇನ್ನು ಚಲನೆ ಮಾಡೋದೇ ಇಲ್ಲ. ಯಾವಾಗ ನಾವು ಚಲನೆಯನ್ನ ಮಾಡೋದಿಲ್ವೋ ನಮ್ಮ ದೇಹದಲ್ಲಿ ಮತ್ತೊಂದು ಹ್ಯಾಪಿ ಹಾರ್ಮೋನ್ ಎಂಡಾರ್ಫಿನ್ ಅನ್ನೋದು, ಆಗ್ಲೇ ಸೆರೋಟೋನಿನ್ ಹೇಳ್ತಾ ಇದ್ನಲ್ಲ, ಮತ್ತೊಂದು ಹ್ಯಾಪಿ ಹಾರ್ಮೋನ್, ನಮ್ಮ ಮಾನಸಿಕ ಆರೋಗ್ಯವನ್ನು ಚೆನ್ನಾಗಿಡುವಂಥ ಹಾರ್ಮೋನ್ ಅಂತ ಹೇಳಿದ್ರೆ ಎಂಡಾರ್ಫಿನ್. ಇದು ಯಾವಾಗ ಉತ್ಪತ್ತಿ ಆಗುತ್ತೆ ಅಂದರೆ ನಾವು ನಮ್ಮ ದೇಹದಲ್ಲಿ ಚಲನೆಯನ್ನು ಕೊಟ್ಟಾಗ, ಅದು ವ್ಯಾಯಾಮ ಇರ್ಬೋದು, ಎಕ್ಸಸೈಸಸ್ ಇರ್ಬೋದು, ಯಾವುದೇ ಒಂದು ರೀತಿಯಲ್ಲಿ ಫಿಸಿಕಲ್ ಎಕ್ಸಸೈಸ್ ಮಾಡಿದಾಗ, ನಿಮ್ಮ ಪ್ಲೇಗ್ರೌಂಡ್ಸಲ್ಲಿ ಆಟ ಆಡೋದಿರ್ಬೋದು, ಈ ರೀತಿ ಆಟಗಳಾಡಿದಾಗ ನಿಮ್ಮ ದೇಹದಲ್ಲಿ ಎಂಡಾರ್ಫಿನ್ ಉತ್ಪತ್ತಿ ಆಗುತ್ತೆ. ಈ ಎಂಡಾರ್ಫಿನ್ ಕೂಡ ನಮ್ಮ ಮಾನಸಿಕ ಆರೋಗ್ಯವನ್ನು ಚೆನ್ನಾಗಿಡಲಿಕ್ಕೆ, ನಿಮ್ಮನ್ನು ನಗು ಅಥವಾ ಖುಷಿಯಾದ ಸ್ಥಿತಿನಲ್ಲಿಡಲಿಕ್ಕೆ ಸಹಾಯ ಮಾಡುತ್ತೆ. ಹಾಗಾಗಿ ಇವುಗಳೆಲ್ಲವನ್ನ ನಾವು ಗಮನ ಇಟ್ಕೊಳ್ಬೇಕಾಗುತ್ತೆ. ಊಟ, ನಿದ್ದೆ, ವಿಚಾರ ಮತ್ತು ವ್ಯಾಯಾಮ. ನಮ್ಮ ಸ್ಟೂಡೆಂಟ್ಸ್ ಆಟ ಅಂತ ಅಂದರೆ ಮೊಬೈಲಲ್ಲಿ ಗೇಮ್ ಆಡ್ತಾರೆ ಮೇಡಮ್. ಈ ಗೇಮಿಂದ ಒತ್ತಡ ಜಾಸ್ತಿ ಆಗುತ್ತಾ ಕಡಿಮೆ ಆಗುತ್ತಾ ಮೇಡಮ್? ನಿಮ್ಮ ಪ್ರಶ್ನೆನಲ್ಲೇ ಅದಕ್ಕೆ ಉತ್ತರ ಇದೆ. ಅದಕ್ಕೆ ನಾನು ಸಾಧಾರಣ ಯಾವಾಗಲೂ ಹೇಳ್ತಾ ಇರ್ತೀನಿ, ವೆನ್ ದ ಪ್ಲೇ ಗ್ರೌಂಡ್ಸ್ ಆರ್ ಫುಲ್, ಹಾಸ್ಪಿಟಲ್ಸ್ ಆರ್ ಎಂಟಿ ಅಂತ. ನಾವು ಯಾವಾಗ ಪ್ಲೇ ಗ್ರೌಂಡಲ್ಲಿ ಹೆಚ್ಚಾಗಿ ಆಟ ಆಡ್ತೀವಿ ಆಗ ನಮ್ಮ ಬುದ್ಧಿಗೆ, ದೇಹಕ್ಕೆ, ಮನಸ್ಸಿಗೆ ಕಸರತ್ತನ್ನು ಕೊಡ್ತೀವಿ. ಜೊತೆಯಲ್ಲಿ ನಿಮ್ಮ ಫ್ರೆಂಡ್ಸ್ ಜೊತೆಯಲ್ಲಿ ಆಟ ಆಡುವಾಗ ಸೋಲು, ಗೆಲುವು ಇವುಗಳು ಕೂಡ ಜೀವನದಲ್ಲಿ ದೊಡ್ಡ ದೊಡ್ಡ ಪಾಠಗಳನ್ನು ಕಲಿತಾ ಮುಂದೆ ಹೋಗ್ತೀರಾ. ಅದೇ ಮೊಬೈಲ್ನಲ್ಲಿ ಆಡಿದಾಗ ಏನಾಗುತ್ತೆ, ಪ್ರತಿಯೊಂದು ನಿಮ್ಮ ಹತೋಟಿನಲ್ಲಿದೆ, ಎಲ್ಲ ನಿಮ್ಮ ಕಂಟ್ರೋಲಲ್ಲಿರುತ್ತೆ. ನಿಮಗೆ ಬೇಕಾದಾಗ ಸ್ಕ್ರೀನ್ನ ಸ್ವೈಪ್ ಮಾಡ್ತೀರಾ, ಅದು ಒಂದು ಇನ್ಸ್ಟೆಂಟ್ ಆಗಿ ಖುಷಿ ಸಿಗುತ್ತೆ. ಆದರೆ ಅದು ಬಿಟ್ಟು ನೀವು ಕ್ಲಾಸ್ ರೂಮ್ಗೆ ಬಂದಾಗ ಅಲ್ಲಿ ಯು ಆರ್ ನಾಟ್ ದ ಕಂಟ್ರೋಲಿಂಗ್ ಸಿಸ್ಟಮ್ ನಿಮ್ಮ ಕೈನಲ್ಲಿ ಇಲ್ಲ. ಬೆಲ್ ಹೊಡೆಯೋ ತನಕ ಪಾಠ ಕೇಳಿಸ್ಕೊಳ್ಬೇಕು, ಫ್ಯಾಕಲ್ಟಿ ಹೇಳೋ ಪಾಠಗಳನ್ನ ಕೇಳಿಸ್ಕೊಳ್ಬೇಕು, ಮನೆಗೆ ಹೋದ್ರೆ ದೊಡ್ಡವ್ರು ಹೇಳೋ ಪಾಠಗಳನ್ನ ಅಥವಾ ವಿಚಾರಗಳನ್ನ ನಾವು ಕೇಳಬೇಕಾಗುತ್ತೆ.
ಆಗ ಏನಾಗುತ್ತೆ, ಮೊಬೈಲ್ ಐ ಆಮ್ ದ ಮಾಸ್ಟರ್, ಬಟ್ ಹೊರಗಡೆ ವರ್ಲ್ಡ್ಗೆ ಬಂದಾಗ ಉಳಿದವರು ಕಂಟ್ರೋಲ್ ಮಾಡ್ತಾರೆ ಅನ್ನೋದನ್ನ ಮಕ್ಕಳು ಸಹಿಸೋದಿಲ್ಲ. ಹೌದು ಅಲ್ವಾ? ಹಾಗಾಗಿ ಮೊಬೈಲ್ನ ಬಳಸಬೇಡಿ ಅಂತ ಹೇಳೋದಿಲ್ಲ. ಖಂಡಿತ ತಂತ್ರಜ್ಞಾನ ನಮಗೆ ಅವಶ್ಯಕತೆ ಇದೆ, ಆದರೆ ಮಾಡ್ರೇಷನ್ ಇಸ್ ದ ಕೀ. ಎಷ್ಟು ಬೇಕು, ಯಾವುದಕ್ಕೆ ಬೇಕು ಅದನ್ನು ಬಳಸ್ಕೊಳ್ಳಿ. ಜೊತೆಯಲ್ಲಿ ಈ ಒಂದು ಹದಿಹರೆಯದ ಈ ವಯಸ್ಸಿನಲ್ಲಿ ಅಮಿತವಾದ ಶಕ್ತಿ ಇರುತ್ತೆ, ಅದನ್ನು ಸರಿಯಾದ ರೀತಿಯಲ್ಲಿ ಅವರು ಬಳಸ್ಕೊಂಡಾಗ ನಮ್ಮ ಕಾಲೇಜ್ಗಳಲ್ಲಿ ಬೇಕಾದಷ್ಟು ಕಮಿಟಿಗಳಿದೆ, ಕಾರ್ಯಕ್ರಮಗಳಿರುತ್ತೆ. NSS ಇರ್ಬೋದು, ರೆಡ್ ಕ್ರಾಸ್ ಇರ್ಬೋದು, ಸ್ಟೂಡೆಂಟ್ ವೆಲ್ಫೇರ್ ಕಮಿಟಿ, ಕಲ್ಚರಲ್ ಕಮಿಟಿಗಳು, ಅನೇಕ ಕಮಿಟಿಗಳಿರುತ್ತೆ. ಇವುಗಳ ಮೂಲಕ 1-2 ಕಮಿಟಿಗಳಲ್ಲಿ ಮೆಂಬರ್ಸ್ ಆಗಿ ಅದರಲ್ಲಿ ಸಕ್ರಿಯವಾಗಿ ತೊಡಗಿಸ್ಕೊಳ್ಳಿ. ಕ್ಯಾಂಪ್ಗಳಲ್ಲಿ ಭಾಗವಹಿಸಿ, ಬುದ್ಧಿಗೆ ಮತ್ತು ದೇಹಕ್ಕೆ ಕೊಡೋ ಕಸರತ್ತುಗಳನ್ನು ಮಾಡಿಸಿ. ನಮ್ಮ ಕಾಲೇಜು ಕಾರ್ಯಕ್ರಮಗಳಲ್ಲಿ ನೀವು ಭಾಗಿಯಾದರೆ ನಿಮ್ಮ ಸಮಗ್ರ ವ್ಯಕ್ತಿತ್ವ ವಿಕಾಸನ ಅಂದರೆ ದೇಹ, ಮನಸ್ಸು, ಬುದ್ಧಿ ಇವುಗಳೆಲ್ಲಕ್ಕೆ ಬೇಕಾದಂಥ ಪೂರಕ ವಾತಾವರಣ ಇದೆ. ಅದನ್ನೇ ನಮ್ಮ ಮಕ್ಕಳು ಎಷ್ಟು ಮಟ್ಟಿಗೆ ಬಳಸ್ಕೊಳ್ತಾ ಇದ್ದಾರೆ ಅನ್ನೋದು ಪ್ರಶ್ನೆ ಆಗುತ್ತೆ. ಡಿಸ್ಟ್ರಾಕ್ಷನ್ ಜಾಸ್ತಿ ಆಗಿಬಿಟ್ಟಿದೆ. ಹಾಗಾಗಿ ಇದನ್ನು ಹತೋಟಿಯಲ್ಲಿ ಇಟ್ಕೊಳ್ಳೋ ಒಂದು ಅಭ್ಯಾಸ. ಮತ್ತೊಂದು, ಇದೆಲ್ಲ ಕಂಟ್ರೋಲ್ ಹೊರಗಡೆಯಿಂದ ಬರುವಂಥದ್ದಲ್ಲ, ನಮ್ಮ ಒಳಗಿನಿಂದ ಬರಬೇಕು. ಹೌದು, ನನಗೆ ಬದಲಾವಣೆ ಆಗಬೇಕು ಅನ್ನೋ ಇಚ್ಛೆ ಇದೆ ಅಂದರೆ ನಾವು ಬದಲಾಯಿಸ್ಕೊಳ್ಬೋದು. ಹಾಗಾಗಿ ನಿಮಗೆ ಯಾವುದು ಒಳ್ಳೆಯದು ಅನ್ನೋದನ್ನು ನೀವೇ ಕಂಡುಕೊಳ್ಬೇಕಾಗುತ್ತೆ. ಹಾಗೆ ಮೇಡಮ್, ನಮ್ಮಲ್ಲಿ ತುಂಬ ಜನ ನಮ್ಮ ಫ್ಯಾಕಲ್ಟಿ ಮೆಂಬರ್ಸ್, ನಮ್ಮ ಸ್ಟಾಫ್ ಮೆಂಬರ್ಸಲ್ಲಿ ಮೇಜರ್ ಆಗಿ ಆತಂಕ, ಬೆಳಗ್ಗೆ ಆಫೀಸ್ ಸಿಗ್ನೇಚರ್ ಮಾಡೋಗಿಂದ ಸ್ಟಾರ್ಟ್ ಆಗಿದ್ದ ಆತಂಕ, ಸಂಜೆ ಮನೆಗೆ ಹೋಗ್ಬೇಕಾದ್ರೂ ಅಯ್ಯೋ ಲೇಟ್ ಆಗೋಯ್ತಲ್ಲ ಮನೆಗೆ ಹೋಗೋದಕ್ಕೆ, ಈ ಥರ ಆತಂಕ ಪ್ರತಿ ಸೆಕೆಂಡ್ ಆತಂಕದಲ್ಲೇ ಬರ್ತಾರೆ. ಅಲಾರ್ಮ್ 24 hours. ಹೌದು, ಬರ್ಬೇಕಾದ್ರೆ ಕಾಲೇಜಿಗೆ ಲೇಟಾಗಿ ಬಂದ್ವಿ ಅಂತ, ಹೋಗ್ಬೇಕಾದ್ರೆ ಮನೆಗೆ ಲೇಟಾಗಿ ಹೋಗ್ತಾ ಇದ್ವಿ, ಮನೇಲಿ ಏನಂತ ಬೇಜಾರು ಮಾಡ್ಕೊಂತಾರೋ ಅಂತ, ಈ ಥರ ಆತಂಕಗಳಿಂದ ನಮ್ಮ ಸ್ಟಾಫ್ ಯಾವ ಥರ ಅವನ್ನ ಐಡೆಂಟಿಫೈ ಮಾಡಬೇಕು, ಯಾವ ಥರ ಅವನ್ನ ಬ್ಯಾಲೆನ್ಸ್, ಒಂದು ಕಡೆ ಆಫೀಸ್ ವರ್ಕ್, ಇನ್ನೊಂದು ಕಡೆ ಫ್ಯಾಮಿಲಿ, ಇವೆರಡೂ ಯಾವ ಥರ ಬ್ಯಾಲೆನ್ಸ್ ಮಾಡಬೇಕು ಮೇಡಮ್? ಮೊದಲಿಗೆ ಇವು ನಮ್ಮ ಆಯ್ಕೆ ಅನ್ನೋದನ್ನು ನಾವು ಗಮನಿಸ್ಕೊಳ್ಬೇಕು. ಕೆಲಸಕ್ಕೆ ಅಂತ ಆಯ್ಕೆ ಮಾಡಿಕೊಂಡು ನಾವು ಬಂದಿರ್ತೀವಿ. ಹೌದು. ಹಾಗೂ ಮನೆಯ ಜವಾಬ್ದಾರಿಯನ್ನು ನಾವು ವಹಿಸ್ಕೊಂಡಿದ್ದೀವಿ. ಇವುಗಳನ್ನು ಮೊದಲು, ಇದಕ್ಕೆ ನಾನು ಕೆಲವು ಅಕ್ರೋನಿಮಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮೊದಲು ಅವೇರ್ನೆಸ್, A ಫಾರ್ ಅವೇರ್ನೆಸ್. ಅಂದರೆ ಹೌದು, ನನಗೆ ಈ ಒಂದು ಜವಾಬ್ದಾರಿಗಳಿವೆ, ಇದರಿಂದ ನನಗೆ ಸ್ಟ್ರೆಸ್ ಆಗ್ತಾ ಇದೆ, ನಾನು ನನ್ನ ಕಾಲೇಜು ಮತ್ತು ಮನೆ ಅಥವಾ ಇತರ ಜವಾಬ್ದಾರಿಗಳನ್ನ ರಿಸರ್ಚ್ ಮಾಡ್ತಾ ಇದ್ದೀನಿ, ನಾನು PhD ಮಾಡ್ತಾ ಇದ್ದೀನಿ, ಅಥವಾ ನಾನೊಂದು IQAC ಕೋಆರ್ಡಿನೇಟರ್ ಆಗಿದ್ದೀನಿ, ಕೆಲಸಗಳು ಹೆಚ್ಚಾಗಿದೆ, ಇವುಗಳ ಬಗ್ಗೆ ನನಗೆ ಅರಿವು ಅಂತ ಹೇಳ್ತೀವಿ. ಅವೇರ್ನೆಸ್ ಇಸ್ ಪಾಯಿಂಟ್ ನಂಬರ್ 1. ಮೊದಲು ನಮಗೆ ಅದರ ಬಗ್ಗೆ ಅರಿವು ಬಂತು ಅಂತ ಹೇಳಿದ್ರೆ, ಎರಡನೇ ಪಾಯಿಂಟು ಮುಖ್ಯವಾಗಿ ಅಕ್ಸೆಪ್ಟೆನ್ಸ್. ಸೆಕೆಂಡ್ A ಇಸ್ ಫಾರ್ ಅಕ್ಸೆಪ್ಟ್. ಹೌದು, ನನಗೆ ಈ ಜವಾಬ್ದಾರಿಗಳಿದೆ, ನನಗೆ ಇದರಿಂದ ಬದಲಾವಣೆ ಸಾಧ್ಯ ಇದೆಯಾ? ಇಲ್ಲ, ನಾನು ಅದನ್ನು ಒಪ್ಕೊಳ್ಬೇಕಾಗತ್ತೆ. ಅದೊಂದು ಸೆಕೆಂಡ್ ಇಸ್ ಅಕ್ಸೆಪ್ಟ್ ಮಾಡ್ಕೊಳ್ಳೋದು, ಖುಷಿಯಾಗಿ ಅದನ್ನು ರಿಸೀವ್ ಮಾಡಬೇಕು. ಅಬ್ಸಲ್ಯೂಟ್ಲಿ. ಹೌದು, ನಾವು ಬಹಳ ಸಲ ರಿಜೆಕ್ಷನ್ ಮೋಡಲ್ಲೇ ಇರ್ತೀವಿ. ಅದು ಬೇಡ. ಮ್ಯಾಕ್ಸಿಮಮ್ ಎಲ್ಲ ಟೈಮಲ್ಲಿ ಅಯ್ಯೋ ನನಗೆ ಆಗುತ್ತಾ, ಕರೆಕ್ಟಾಗಿ ಹೇಳಿದ್ರಿ, ನನಗೆ ಬೇಕಾ ಇದು, ನನಗೆ ಎಲ್ಲ ವರ್ಕ್ ಡಂಪ್ ಮಾಡ್ತಾರೆ ಅನ್ನೋದು. ಹಾಗಾಗಿ ಅದಕ್ಕಿಂತ ಅಕ್ಸೆಪ್ಟ್ ಮಾಡ್ಕೊಳ್ಳೋಣ. ಪ್ರತಿಯೊಂದು ಒಂದು ಕಲಿಕೆಗೆ ಪೂರಕವಾದದ್ದು. ಒಂದು ಎಕ್ಸ್ಟ್ರಾ ವರ್ಕ್ ಅಥವಾ ಜವಾಬ್ದಾರಿ ಬಂದಿದೆ ಅಂದರೆ ಇದರಿಂದ ನಾನು ಏನನ್ನು ಕಲಿಬಹುದು. ಹೌದು, ಆಗ ಅಕ್ಸೆಪ್ಟೆನ್ಸ್ಗೆ ಬರ್ತೀವಿ. ಸೊ ಅವೇರ್ನೆಸ್, ಅಕ್ಸೆಪ್ಟೆನ್ಸ್, ಆ್ಯಂಡ್ ದೆನ್ ಯು ಹ್ಯಾವ್ ಟು ಮೋಟಿವೇಟ್ ಯುವರ್ ಸೆಲ್ಫ್. ನಾನು ಇದನ್ನು ಹೇಗೆ ಚೆನ್ನಾಗಿ ಮಾಡಬಹುದು, ಉತ್ತಮವಾಗಿ. ನಾನೇ ಒಂದು ವಿದ್ಯಾರ್ಥಿಯಾಗಿ ಇವಾಗ 25-26 ಈ ಬ್ಯಾಚ್ನಲ್ಲಿ ಇಂಥ ಒಬ್ಬ ವಿದ್ಯಾರ್ಥಿ ನಮ್ಮ ಕಾಲೇಜ್ನಲ್ಲಿದ್ದ, ಇಷ್ಟು ಒಳ್ಳೆ ಸ್ಕೋರ್ ಮಾಡ್ತಾ ಇದ್ರು, ಅಥವಾ ಈ ಥರ ಒಂದು ಕ್ಲಾಸ್ ಪ್ರಿಫೆಕ್ಟ್ ಆಗಿದ್ನಪ್ಪ, ಈ ರೀತಿ ಒಂದು ಒಳ್ಳೆಯ ಒಂದು ಜವಾಬ್ದಾರಿ ತೊಗೊಂಡು ಅದನ್ನು ನಾವು ನಿಭಾಯಿಸಿದಾಗ ನಮಗೆ ಸಂತೋಷ ಸಿಗುತ್ತೆ. ಸೊ ಮೋಟಿವೇಟ್ ಮಾಡ್ಕೊಳ್ಳೋದು. ಹಾಗೆ ಕಡೆಯದಾಗಿ, ನಿಮಗೆ ಸಮಸ್ಯೆ ಆದಾಗ ರೀಚ್ ಔಟ್ ಟು ಪೀಪಲ್, ಆಸ್ಕ್ ಫಾರ್ ಹೆಲ್ಪ್. ಭಾಳ ಸಲ ನಮಗೆ ಸಮಸ್ಯೆ ಅಥವಾ ಕಷ್ಟದ ಬಂದಾಗ ಯಾರನ್ನಾದ್ರೂ ಕೇಳಿದ್ರೆ ಅದನ್ನು ವೀಕ್ನೆಸ್ ಅಂತ ತಿಳ್ಕೊಳ್ತೀವಿ. ಖಂಡಿತ ಅಲ್ಲ. ಆಸ್ಕಿಂಗ್ ಫಾರ್ ಹೆಲ್ಪ್ ಈಸ್ ಅನ್ ಇಂಡಿಕೇಶನ್ ಆಫ್ ಯುವರ್ ಸ್ಟ್ರೆಂತ್. ನಿಮಗೆ ಬದಲಾವಣೆ ಆಗಲಿಕ್ಕೆ ಇಷ್ಟ ಇದೆ ಅನ್ನೋ ಅರ್ಥ. ಹಾಗಾಗಿ ನಿಮಗೆ ಬೇಕಾದಂಥ ಪೂರಕವಾದ ವಾತಾವರಣವನ್ನು ಸೃಷ್ಟಿ ಮಾಡಲಿಕ್ಕೆ ನಿಮಗೆ ನೆರವನ್ನು ಕೇಳಿ, ಸಹಾಯವನ್ನು ಕೇಳಿ. ಈ ರೀತಿಯಾಗಿ ನಾವು ದಿನನಿತ್ಯ ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು ಮುಂದೆ ಹೋಗಬೇಕಾಗುತ್ತೆ. ಜೊತೆಯಲ್ಲಿ ಒಂದಷ್ಟು ಪ್ಲ್ಯಾನಿಂಗ್, ಆಯೋಜನೆ. ದಿನದ 24 ಗಂಟೆಗಳು ಪ್ರತಿಯೊಬ್ಬರಿಗೂ ಇರೋದಷ್ಟೇ. ವಿದ್ಯಾರ್ಥಿನಿಯರಿಗಿರ್ಬೋದು, ಅಥವಾ ಹೆಡ್ ಆಫ್ ದ ಇನ್ಸ್ಟಿಟ್ಯೂಷನ್ಗಿರ್ಬೋದು, ಅಥವಾ ಫ್ಯಾಕಲ್ಟಿ, ಪ್ರತಿಯೊಬ್ಬರಿಗೂ ಇರೋದು ದಿನದಲ್ಲಿ 1440 ನಿಮಿಷಗಳು ಮಾತ್ರ. ಈ 1440 ನಿಮಿಷಗಳನ್ನು ನೀವು ವರಿ ಮಾಡಲಿಕ್ಕೆ ತಗೊಳ್ತಿರೋ, ಅಥವಾ ನಿಮಗೆ ಕೊಟ್ಟಿರೋ ಜವಾಬ್ದಾರಿಗಳನ್ನು ನೀವು ಆಯೋಜನೆ ಮಾಡಿ ಒಂದಷ್ಟು ಪ್ಲ್ಯಾನಿಂಗ್ ಮಾಡಲಿಕ್ಕೆ ತಗೊಳ್ತಿರೋ, ಆ ರೀತಿಯಾಗಿ ಮಾಡ್ಕೊಳ್ಳಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಒಂದು ಭಾಳ ಒಳ್ಳೆಯ ಒಂದು ಟೆಕ್ನಿಕ್ ಇದೆ. ಮೋಸ್ಟ್ ಅರ್ಜೆಂಟ್, ಇಂಪಾರ್ಟೆಂಟ್, ನಾಟ್ ಸೊ ಅರ್ಜೆಂಟ್. ಅದನ್ನು ಬಹುಶಃ ನೆಕ್ಸ್ಟ್ ಟೈಮ್ ಒಂದು ಮ್ಯಾಟ್ರಿಕ್ಸ್ ಹಾಕಿ ತೋರಿಸೋಣ. ಆ ರೀತಿಯಾಗಿ ನಾವು ಅದನ್ನು ಕಲಿಬೋದಾಗುತ್ತೆ. ಯಾವ ಕೆಲಸಗಳಲ್ಲಿ ನಾವು ಹೆಚ್ಚಿಗೆ ತೊಡ್ಕೊಳ್ತಿದ್ದೀವಿ, ಅದರಲ್ಲಿ ಅನವಶ್ಯಕವಾಗಿ ಎಲ್ಲೆಲ್ಲಿ ನಾನು ಕಳೀತಾ ಇದ್ದೀನಿ,
ಹೌದು. ಅದರಲ್ಲಿ ಬೇಡದಿದ್ದಂಥ ಸಮಯ ಯಾವುದು? ಹ್ಮ್. ಅನವಶ್ಯಕವಾಗಿ ನಾನು ಟಿ ವಿ ನೋಡ್ತಾ ಇದ್ದೀನಿ, ಮೊಬೈಲ್ ಆಡ್ತಾ ಇದ್ದೀನಿ, ಅಥವಾ ವಾಟ್ಸಪ್ ಸ್ಕ್ರಾಲ್ ಮಾಡ್ತಾ ಇದ್ದೀನಿ, ಅಲ್ಲಿಂದ ಒಂದು ಅರ್ಧ ಗಂಟೆ ನನಗೆ ಈ ಕಡೆ ತೊಗೊಂಡ್ರೆ ಅದನ್ನು ನಾನು ಓದಿಗೆ ಬಳಸ್ಕೊಳ್ಬೋದಾ? ಈ ರೀತಿ ಇಂಪಾರ್ಟೆಂಟ್ ಅರ್ಜೆಂಟ್ ಕೆಲಸಗಳನ್ನು ನಾವು ಯೋಜನೆ ಮಾಡಿಕೊಂಡು ಬೈಫಕೇಟ್ ಮಾಡಿಕೊಂಡಾಗ ದಿನದ 24 ಗಂಟೆಗಳಲ್ಲಿ ನೀವು ಎಲ್ಲದಕ್ಕೂ ಸಮಯ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಮ್ಯಾಮ್, ಆ್ಯಸ್ ಎ ಫ್ಯಾಕಲ್ಟಿ ಆಗಿ ನಾನು ಸ್ಟೂಡೆಂಟ್ನ ಮೋಟಿವೇಟ್ ಮಾಡ್ತೀನಿ, ಆದರೆ ನಾನು ಹೇಗೆ ಮೋಟಿವೇಟ್ ಮಾಡೋದು? ಹೇಗೆ ನಾನು ಮೋಟಿವೇಟ್ ಮಾಡ್ಕೋಬೇಕು ಮ್ಯಾಮ್? ಓಕೆ, ಮೊದಲು ಶಿಕ್ಷಕರಾಗಿ ನಿಮಗೆ ಮತ್ತು ನಮ್ಮ ಎಲ್ಲ ವೃತ್ತಿ ಬಾಂಧವರಿಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ನಿಮ್ಮೆಲ್ಲರನ್ನ ಸಾವಿರಾರು ಮಕ್ಕಳು ನೋಡ್ತಾ ಇದ್ದಾರೆ. ಹೌದು. ಒಂದು ಜನರೇಷನ್ನ ಬದಲಾಯಿಸೋ ಒಂದು ಎಬಿಲಿಟಿ ಇದೆ ಅಂತ ಹೇಳಿದ್ರೆ ಅದು ಶಿಕ್ಷಕರಿಗೆ. ಹಾಗಾಗಿ ನೀವು ಚೆನ್ನಾಗಿದ್ದರೆ ನಮ್ಮ ಮುಂದಿನ ಪೀಳಿಗೆ ಅಥವಾ ಜನಾಂಗ ಅಥವಾ ನಮ್ಮ ಮಕ್ಕಳು ಚೆನ್ನಾಗಿರ್ತಾರೆ. ಹಾಗಾಗಿ ನೀವೆಲ್ಲರೂ ನಿಮ್ಮ ಮಾನಸಿಕ ಹಾಗೂ ದೈಹಿಕ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ಮೊದಲಿಗೆ ಡೆವಲಪ್ ಎನ್ ಆಟಿಟ್ಯೂಡ್ ಆಫ್ ಗ್ರ್ಯಾಟಿಟ್ಯೂಡ್. ಇಲ್ಲಿವರೆಗೂ ಬಂದಿದ್ದೀರಾ. ನಮ್ಮ ಕಾಲೇಜಿನಲ್ಲಿರೋ ಪ್ರತಿಯೊಬ್ಬರು PG, ಹೌದು, MPhil ಅಥವಾ PhDಗಳನ್ನು ಮಾಡಿರ್ತಾರೆ. ಹೌದು. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಕೆಲಸ ಸಿಕ್ಕಿದೆ ಅಂತ ಹೇಳಿದ್ರೆ ಯು ಆರ್ ರಿಯಲಿ ಲಕ್ಕಿ ಅಂತ ಹೇಳಬೇಕು. ತುಂಬಾ ಲಕ್ಕಿಯಸ್ಟ್ ಪೀಪಲ್. ಹಾಗಾಗಿ ಮೊದಲು ಆ ಧನ್ಯತಾ ಭಾವ, ಅಕ್ಸೆಪ್ಟೆನ್ಸ್, ಬಿ ಥ್ಯಾಂಕ್ಫುಲ್ ಟು ವಾಟ್ ಎವರ್ ಯು ಹ್ಯಾವ್. ನಿಮಗೆ ಅಷ್ಟೊಂದು ಓದಲಿಕ್ಕೆ ಅನುಕೂಲ ಸಿಕ್ಕಿದೆ, ಒಂದು ಒಳ್ಳೆಯ ಕೆಲಸ ಸಿಕ್ಕಿದೆ, ಹಾಗೆ ಜೊತೆಯಲ್ಲಿ ನಿಮ್ಮನ್ನು ಪೋಷಿಸ್ತಾ ಇರೋ ಒಂದು ಸರ್ಕಾರ ಇದೆ, ಹಾಗೂ ನಿಮ್ಮದೇ ಆದಂಥ ಸಂಸ್ಥೆ ಇದೆ. ಇದು ನನ್ನದು ಅನ್ನೋ ಭಾವನೆ ನನಗೆ ಬರಬೇಕು. ನಾನು ಏನು ಇದಕ್ಕೆ ಕೊಡುಗೆಯನ್ನು ಕೊಡಬಲ್ಲೆ ಅನ್ನೋ ಒಂದು ನಿಟ್ಟಿನಲ್ಲಿ ಯೋಚನೆ ಮಾಡಿದಾಗ ನೀವು ಅದರಲ್ಲಿ ಸಕ್ರಿಯವಾಗಿ ತೊಡಗಿಸ್ಕೊಳ್ಳಿಕ್ಕೆ ಸಹಾಯ ಆಗುತ್ತೆ. ಇನ್ನು ಅದು ಹೊರತುಪಡಿಸಿದಂತೆ ಸವಾಲುಗಳು ಎಲ್ಲ ಕಡೆ ಇರುತ್ತೆ, ವಿಪರ್ಯಾಸಗಳಿರುತ್ತೆ, ವೃತ್ತಿ ಬಾಂಧವ್ಯದಲ್ಲಿ ಬಿರುಕುಗಳು, ಸಮಸ್ಯೆಗಳು ಸಹಜ. ವ್ಯಕ್ತಿಗಳು ಇದ್ದಾಗ ಅಲ್ಲಿ ವ್ಯಕ್ತಿಗತ ಭಿನ್ನತೆಗಳು ಸಹಜವಾಗಿರುತ್ತೆ. ಈ ರೀತಿಯಾದಂಥ ಕೆಲವೊಂದು ಸಮಸ್ಯೆಗಳು ನಮ್ಮಲ್ಲಿ ನಮ್ಮ ಕುಟುಂಬಗಳಲ್ಲಿರ್ಬೋದು, ನಮ್ಮ ಸಂಸ್ಥೆಗಳಲ್ಲಿರ್ಬೋದು, ನಮ್ಮ ಸ್ಟಾಫ್ ರೂಮಲ್ಲಿಗಳು ಸಹ ಇರ್ಬೋದು, ಸಮಸ್ಯೆಗಳಿರ್ಬೋದು. ಯಾವುದೇ ಒಂದು ಸಮಸ್ಯೆ ಬಿಕ್ಕಟ್ಟು ಬಂದಾಗ ಅದನ್ನು ನಾವು ಹೇಗೆ ಕೂತು ಬಗೆಹರಿಸ್ಕೊಳ್ಬೋದು, ಮಾತನಾಡಿ ಬಗೆಹರಿಸ್ಕೊಳ್ಬೋದು. ಇನ್ನು ಕೆಲವುದನ್ನು ವಿ ಕ್ಯಾನ್ ಜಸ್ಟ್ ನೆಗ್ಲೆಕ್ಟೆಡ್. ಪ್ರತಿಯೊಂದಕ್ಕೂ ನಾವು ಉದ್ವೇಗಕ್ಕೆ ಒಳಗಾಗೋದು ಬೇಕಾಗಿಲ್ಲ. ಕೆಲವುದನ್ನು ಅಲ್ಲಿಗೆ ಬಿಡಬಹುದು, ಕೆಲವುದನ್ನು ಕೂತು ಬಗೆಹರಿಸಬಹುದು, ಇನ್ನು ಕೆಲವುದಕ್ಕೆ ನಾವು ಬದಲಾಗ್ಬೋದು. ಈ ರೀತಿಯಾಗಿ ಪ್ರತಿಯೊಂದು ಸಮಸ್ಯೆಗೆ ಅನುಗುಣವಾಗಿ, ಸವಾಲಿಗೆ ಅನುಗುಣವಾಗಿ ನಾವು ಯಾವ ರೀತಿ ಪರಿಹಾರವನ್ನು ನೋಡ್ಕೊಳ್ಬೋದು ಅನ್ನೋ ಕಡೆ ಮನಸ್ಸನ್ನು ಕೊಡೋಣ. ಅದಕ್ಕೆ ಮುಂಚಿತವಾಗಿ ಥ್ಯಾಂಕ್ಫುಲ್ನೆಸ್, ಸೆನ್ಸ್ ಆಫ್ ಗ್ರ್ಯಾಟಿಟ್ಯೂಡ್ ಆ್ಯಂಡ್ ಬಿಲಾಂಗಿಂಗ್ನೆಸ್ ನಮ್ಮ ಸಂಸ್ಥೆಗೆ ಬಹಳ ಮುಖ್ಯ ಆಗುತ್ತೆ. ಇದಿದ್ರೆ ಬಹುಶಃ ನಿಮ್ಮನ್ನು ಯಾರು ತಡೀಲಿಕ್ಕೆ ಆಗೋದಿಲ್ಲ ಅನ್ಸುತ್ತೆ. ಹೌದು ಹೌದು. ಹಾಗೆ ನಮ್ಮಲ್ಲಿ ಅಂದರೆ ತುಂಬ ಎಕ್ಸ್ಪೆಷಲಿ ಆ್ಯಸ್ ಎ ಫ್ಯಾಕಲ್ಟಿ ಮೆಂಬರ್ ಎಲ್ಲ ಕರೆಕ್ಟಾಗಿ ಮಾಡ್ತಾ ಇರ್ತೀವಿ. ಯಾರೋ ಅನ್ನೋನ್ಲಿ ನಮ್ಮ ಮೇಲೆ ಕೂಗಾಡ್ತಾರೆ, ಇಲ್ಲ ನಮ್ಮ ಮೇಲೆ ಅಂಥದ್ದು ಅಧಿಕಾರಿಗಳಿರ್ಬೋದು, ಯಾರನ್ನ ನಮ್ಮ ಮೇಲೆ ಅಂದರೆ ನಮ್ಮ ತಪ್ಪಿರಲ್ಲ, ಅದು ನಮ್ಮನ್ನು ಬೈದಿರ್ತಾರೆ. ಅದನ್ನು ನಾವು ಹೇಗೆ ಪಾಸಿಟಿವ್ ಆಗಿ ತಗೊಬೋದು ಮೇಡಮ್? ಈಗ ಯಾರಾದರೂ ನಿಮಗೆ ಒಂದು ಕ್ರಿಟಿಸಿಸಮ್ ಅಂತ ನೀವು ಹೇಳ್ತಾ ಇದ್ದೀರಾ, ಕ್ರಿಟಿಸೈಸ್ ಮಾಡಿದಾಗ ಅದನ್ನು ಪರ್ಸನಲ್ ಆಗಿ ತೊಗೊಳೋದಕ್ಕಿಂತ ಒಂದು ಪ್ರಾಕ್ಟಿಕಲ್ ಅಥವಾ ಲಾಜಿಕಲ್ ಆಗಿ ತೊಗೊಳ್ಳೋಣ. ನಾನು ಆಗಲೇ ಹೇಳಿದೆ ಅಮಿಗ್ಡಾಲ ಅಂತ ಹೇಳ್ತಾ ಇದ್ದೆ. ಹೌದು. ನಿಮಗೆ ಯಾರಾದರೂ ಹೇಳಿದ ತಕ್ಷಣ ಇಮಿಡಿಯೇಟ್ ಆಗಿ ಕೋಪ, ಹೌದು, ಅಥವಾ ಹೆದರಿಕೆ ಅಥವಾ ಬೇಜಾರು ಆಗುತ್ತೆ. ಆಗ ತಕ್ಷಣ ಏನಾಗುತ್ತೆ, ನಿಮ್ಮ ಧ್ವನಿಯಲ್ಲಿ ಏರಿಳಿತ, ಹೃದಯದ ಬಡಿತ ಜಾಸ್ತಿ ಆಗುತ್ತೆ. ನೀವು ತಕ್ಷಣಕ್ಕೆ ಏನಾದರೂ ಒಂದು ಅವ್ರಿಗೆ ಹೇಳ್ಬಿಡ್ತೀವಿ. ಹೌದು. ಆಗ ನಾವು ಏನನ್ನು ಬಳಸ್ತಾ ಇದ್ವಿ, ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ನ ಬಳಸ್ಕೊಂಡು. ಅದಕ್ಕಿಂತ ನಮ್ಮ ಲಾಜಿಕಲ್ ಬ್ರೈನ್ ಉಪಯೋಗಿಸ್ಬೇಕು. ಅಮಿಗ್ಡಾಲ ನಮ್ಮ ಮೆದುಳಿನಲ್ಲಿದೆ ಅಂತ ಹೇಳಿದ್ನಲ್ಲ, ಇನ್ನೊಂದು ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತಾ ಪ್ರೀ ಫ್ರಾಂಟಲ್ ಕಾರ್ಟೆಕ್ಸ್ ಅಂತ ಹೇಳ್ತೀವಿ. ನಮ್ಮ ಮುಂಭಾಗದ ಮೆದುಳು, ನಿಮ್ಮ ಹಣೆ ಇಲ್ಲಿ ಟಚ್ ಮಾಡ್ಕೊಳ್ಳಿ, ಇದರ ಹಿಂದೆ ಹಣೆಯ ಹಿಂಭಾಗದಲ್ಲಿರೋದು ವಿವೇಚನಾ ಮೆದುಳು, ಪ್ರೀ ಫ್ರಾಂಟಲ್ ಕಾರ್ಟೆಕ್ಸ್ ಅಂತೀವಿ. ನಾವು ಪ್ರತಿಯೊಂದು ಈ ರೀತಿಯಾದ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾವು ಇಮೋಷನಲ್ ಬ್ರೈನ್ ಅಥವಾ ಅಮಿಗ್ಡಾಲಿಂದ ನಾವು ಕೆಲಸ ಮಾಡಬಾರ್ದು, ಇಲ್ಲಿಂದ ಕೆಲಸ ಮಾಡಬೇಕು. ಪ್ರೀ ಫ್ರಾಂಟಲ್ ಕಾರ್ಟ್ ಅಂದರೆ ವಿವೇಚನೆ. ಅಂದರೆ ಆ ಕ್ಷಣದಲ್ಲಿ ಅವ್ರೇನೋ ನಿಮ್ಗೆ ಕ್ರಿಟಿಸೈಸ್ ಮಾಡಿದ್ರು, ತಕ್ಷಣ ನಾವು ಪ್ರತಿಕ್ರಿಯೆ ತೋರಿಸೋದಕ್ಕಿಂತ ಮೊದಲು ಪ್ರೀ ಫ್ರಾಂಟಲ್ ಕಾರ್ಟೆಕ್ಸ್ ವಿವೇಚನಾ ಬ್ರೈನನ್ನು ಯೂಸ್ ಮಾಡೋದು ಹೇಗಪ್ಪ ಅಂತ ಹೇಳಿದ್ರೆ, ಮೊದಲು ದೀರ್ಘವಾದ ಉಸಿರಾಟವನ್ನು ತೊಗೊಂಡ ತಕ್ಷಣ ನಮ್ಮ ಮೆದುಳಿನಲ್ಲಿ ಒಂದು ಕ್ಲಾರಿಟಿ ಬರಲಿಕ್ಕೆ ಶುರುವಾಗುತ್ತೆ. ಆನಂತರ ಅವರು ನನಗೆ ಏನಕ್ಕೆ ಹೀಗೆ ಹೇಳಿದ್ರು, ನನ್ನ ತಪ್ಪು ನಿಜಕ್ಕೂ ಇತ್ತ, ಅಲ್ಲಿ ರಿಯಲ್ ಏನು, ಫಿಕ್ಷನ್ ಏನು, ನನ್ನ ತಪ್ಪಿಗೆ ನನ್ನ ಹೆಡ್ ಅಥವಾ ನನ್ನ ಟೀಚರ್ ನನ್ನ ಬೈದಿದ್ರೆ ನಾನು ಹೇಗೆ ಕರೆಕ್ಷನನ್ನು ಮಾಡ್ಕೊಳ್ಬೋದು. ಹೌದು. ಅದ್ರ ಕಡೆ ವಿ ಹ್ಯಾವ್ ಟು ಲಾಜಿಕಲಿ ಡಿಫ್ರೆನ್ಷಿಯೇಟ್ ಅದನ್ನು ಫಸ್ಟು. ಇನ್ನು ಎರಡನೇದು, ನನ್ನ ತಪ್ಪಿಲ್ಲದೆ ಕೂಡ ಅವರು ಮಾತಾಡಿದ್ದಾರೆ ಅಂತ ಹೇಳಿದ್ರೆ ಆಗ ನಾವು ನೇರವಾಗಿ ಅವ್ರ ಹತ್ರ ಸ್ಪಂದನೆ ಅಥವಾ ಸಂವಾದವನ್ನು ಇಟ್ಕೊಳ್ಬೇಕಾಗುತ್ತೆ. ಸುತ್ತು ಬಳಸಿ ಇನ್ನೊಬ್ಬರ ಹತ್ರ ಹೇಳೋದು, ಹೌದು, ಇದೇ ಜಾಸ್ತಿ ಆಗೋದು ಮೇಡಮ್. ಆ ರೀತಿ ಮಾಡೋದಕ್ಕಿಂತ ನೇರವಾಗಿ ಒಂದು ಮೀಟಿಂಗ್ ಇರ್ಬೋದು ಅಥವಾ ಜೊತೆಯಲ್ಲಿ ಮುಖಾಮುಖಿಯಾಗಿ ಮೀಟ್ ಮಾಡಿ ಮಾತಾಡೋದಿರ್ಬೋದು. ಮೆನಿ ಆಫ್ ದ ಥಿಂಗ್ಸ್ ಕ್ಯಾನ್ ಬಿ ಕ್ಲಾರಿಫೈಡ್ ವಿತ್ ಗುಡ್ ಕಮ್ಯುನಿಕೇಷನ್. ಆ ರೀತಿ ಒಂದು ಮಾಡೋದಿರ್ಬೋದು. ಇನ್ನು ಕೆಲವು ಸಲ
ಆ ವ್ಯಕ್ತಿಯ ಒಂದು ವ್ಯಕ್ತಿತ್ವನೇ ಆಗಿರ್ಬೋದು. ಹೌದು. ನನ್ನ ಎದುರುಗಡೆ ಕುಳಿತಿರುವಂಥ ವ್ಯಕ್ತಿಯ ವ್ಯಕ್ತಿತ್ವ ಹೆಚ್ಚು ಮಾತಾಡೋದು ಅಥವಾ ಜೋರ ಧ್ವನಿಯಲ್ಲಿ ಹೇಳೋದು ಅಥವಾ ನೆಗೆಟಿವ್ ಆಗಿ ಹೇಳೋದು ಅದು ಅವರ ವ್ಯಕ್ತಿತ್ವ. ಹೌದು. ನನ್ನ ವ್ಯಕ್ತಿತ್ವನ ನಾನು ಬಿಟ್ಕೊಡೋದು ಬೇಡ. ಹಾಗಾಗಿ ನೀವು ಒಬ್ಬ ಕಾಮ್ ಆ್ಯಂಡ್ ಕಂಪೋಸ್ಡ್ ವ್ಯಕ್ತಿಯಾಗಿ ಹಾಗೆ ಮುಂದುವರಿಬೇಕು ಅನ್ನೋ ನಿಮ್ಮ ಒಂದು ಇಚ್ಛೆ ಆಗಿದ್ರೆ, ಯು ಟೇಕ್ ಅ ಡೀಪ್ ಬ್ರೆತ್, ಅಸೆಸ್ ದ ಸಿಚುವೇಶನ್, ಅಕ್ಸೆಪ್ಟ್ ದಟ್ ದ ಪರ್ಸನ್ ಇಸ್ ಡಿಫ್ರೆಂಟ್, ಹಾಗೆ ಮುಂದೆ ಹೋಗೋದು. ಜೊತೆಯಲ್ಲಿ ನಿಜಕ್ಕೂ ಇದು ಸಮಸ್ಯೆ, ಅವ್ರು ಹೇಳಿದ್ದು ಗುರುತರವಾದ ಒಂದು ತಪ್ಪು ಅಂತ ಹೇಳಿದರೆ ಅದಕ್ಕೆ ಯಾವ ರೀತಿಯಲ್ಲಿ ಸರಿಯಾದ ಕ್ರಮ ವಹಿಸಿ ನಾವು ಅದನ್ನು ಹೇಗೆ ಎದುರಿಸ್ಬೋದು ಅನ್ನೋದನ್ನು ನೋಡಬೇಕಾಗುತ್ತೆ. ಈ ಎಲ್ಲ ಸಮಯದಲ್ಲಿ ನಾವು ವಿವೇಚನೆಯಿಂದ ವರ್ತನೆಯನ್ನು ಮಾಡಬೇಕಾಗತ್ತೆ. ಅದಕ್ಕೆ ಬೇಕಾಗಿರುವಂಥದ್ದು ನಿಮ್ಮ ಪ್ರಿಫ್ರಾಂಟಲ್ ಅಥವಾ ವೇಚನಾಯುಕ್ತ ಮೆದುಳು, ಅದನ್ನು ಹೆಚ್ಚಾಗಿ ಬಳಸ್ಕೊಳ್ಬೇಕಾಗತ್ತೆ. ಈಗ ಚಿಕ್ಕದಾಗಿ ಒಂದು ಎಕ್ಸಸೈಸ್ ಮಾಡಿ ನೋಡೋಣ, ಹೇಗೆ ನಾವು ಪ್ರಿಫ್ರಾಂಟಲ್ ಲೋಬ್ನ ನಾವು ಎನರ್ಜೈಸ್ ಮಾಡ್ಬೋದು ಅನ್ನೋದಕ್ಕೆ. ದಿಸ್ ಇಸ್ ಕಾಲ್ಡ್ ಆಸ್ 4-4-6 ಬ್ರೀದಿಂಗ್. ಓಕೆ, ನಾನು ಕಮಾಂಡ್ ಕೊಟ್ಟಾಗ ನೀವು 4 ಅಂದರೆ 4 ಸೆಕೆಂಡ್ಸ್, 1 2 3 4 ಸೆಕೆಂಡ್ಸ್ ಅಂದರೆ ನಿಧಾನವಾಗಿ 1 2 3 4 ತನಕ ದೀರ್ಘವಾಗಿ ಉಸಿರು ತಗೊಳ್ಳೋದು. ಆಮೇಲೆ ಹೋಲ್ಡ್ ಫಾರ್ 4 ಸೆಕೆಂಡ್ಸ್, ಉಸಿರನ್ನ ಹೋಲ್ಡ್. ಆಮೇಲೆ 6 ಕೌಂಟ್ಸ್, 6 ಸೆಕೆಂಡ್ಸ್ ನಿಧಾನವಾಗಿ ಅದನ್ನು ಉಸಿರನ್ನ ಹೊರಗೆ ಹಾಕೋದು. ಓಕೆ, ಬಾಯಿ ಮೂಲಕನೂ ಹಾಕ್ಬೋದು ಅಥವಾ ಹಾಗೆ ಆದರೂ. ಸೊ ಇದು ಈಗ ಹೇಳಿದ್ರಲ್ಲ, ಇಮಿಡಿಯೇಟ್ ಆಗಿ ನಮಗೆ ವಿವೇಚನೆಯ ಮೆದುಳನ್ನು ಆಕ್ಟಿವೇಟ್ ಮಾಡುತ್ತೆ. ಏನೋ ಸಿಟ್ಟು ಬಂದಿದೆ, ನಾನು ಬಾಯಿ ತಪ್ಪಿ ಏನಾದರೂ ಅವ್ರಿಗೆ ಹೇಳ್ಬಿಡ್ತೀನಿ, ಅದಕ್ಕೆ ಮುಂಚೆ ದೀರ್ಘವಾದ ಉಸಿರು, ಸಾಧ್ಯ ಆದರೆ ಸಮಯ ಸಿಕ್ಕಿದಾಗ ಕೂತ್ಕಡೆ ನೀವು 4-4-6 ಬ್ರೀದಿಂಗ್. ಈಗ ಅದೊಂದು ಟ್ರಯಲ್ ನೋಡೋಣ. ಓಕೆ, ನೀವೆಲ್ಲ ಕೂತಿರೋ ಕಡೆ ಸ್ಟ್ರೈಟಾಗಿ ಕೂತ್ಕೊಳ್ಳಿ. 4 ಕೌಂಟ್ಸ್ಗೆ ದೀರ್ಘವಾದ ಉಸಿರನ್ನ ತೊಗೊಳ್ತೀರಾ, ಹಾಗೆ 4 ಕೌಂಟ್ಸ್ ಹೋಲ್ಡ್ ಮಾಡೋದು, 6 ಕೌಂಟ್ಸ್ಗೆ ನಿಧಾನವಾಗಿ ಬಿಡೋದು. ಲೆಟ್ ಅಸ್ ಸ್ಟಾರ್ಟ್. ಸಾಧ್ಯ ಆದರೆ ಕಣ್ಣು ಮುಚ್ಕೊಂಡು ಮಾಡಿ, ಇಲ್ಲ ಕಣ್ಣು ತೆರೆದಿದ್ರೂ ಪರವಾಗಿಲ್ಲ. ದೀರ್ಘವಾದ ಉಸಿರು. ಹೋಲ್ಡ್ ಫಾರ್ 4 ಸೆಕೆಂಡ್ಸ್. 1 2 3 4. ನಾವು ಎಕ್ಸೇಲ್ ಸ್ಲೋಲಿ, ದೀರ್ಘವಾದ ತಗೊಂಡ್ರೆ ಉಸಿರನ್ನು ನಿಧಾನವಾಗಿ ಹೊರಗೆ ಹಾಕಿ 6 ಕೌಂಟ್ಸ್ಗೆ 1 2 3 4 5 6 ದೀರ್ಘವಾಗಿ ತಗೊಂಡಿರೋ ಉಸಿರನ್ನ ನಿಧಾನವಾಗಿ ನೀವು ಹೊರ ಹಾಕಿದ್ರಿ. ಇದೇ ರೀತಿ 3 ಸೈಕಲ್ಸ್. ಇನ್ಹೇಲ್ 4 ಕೌಂಟ್ಸ್, ಹೋಲ್ಡ್ 4 ಕೌಂಟ್ಸ್, exhale 6 counts. Repeat once more. Inhale, hold, exhale. ಓಕೆ, ಕಣ್ತೆಗಿರಿ. ಹೇಗೆ ಅನ್ನಿಸ್ತಾ ಇದೆ? ಒಂಥರ ರಿಯಲಿ ಫೀಲ್, ಹೌದಲ್ಲ, ಸಣ್ಣದಾಗಿ 1 ನಿಮಿಷದಲ್ಲಿ ಏನು ವ್ಯತ್ಯಾಸ ಆಯಿತು? ರಿಲ್ಯಾಕ್ಸ್ ಅನ್ನಿಸ್ತು. ಆ ಟ್ರಿಗರ್ ಆಗಿತ್ತು ಇಮೋಷನ್ಸ್, ಭಯ, ಆತಂಕ, ಕಾರ್ಯಕ್ರಮ ಹೇಗಾಗ್ಬೋದು, ಏನು ಮಾಡ್ತಾ ಇದ್ದೀವಿ, ಹೇಗಾಗ್ತಾ ಅನ್ನೋ ಒಂದು ಆತಂಕ ಸಹಜ ಅಂತ ಹೇಳಿದೆ, ಪ್ರತಿಯೊಬ್ಬರಿಗೂ ಇರುವಂಥದ್ದು. ನಿಮ್ಮ ಮೆದುಳು ಡೇಂಜರ್ನ ಪ್ರಿಡಿಕ್ಟ್ ಮಾಡ್ತಾ ಇತ್ತು. ಆದರೆ ನೀವೇನು ಮಾಡಿದ್ರಿ? ಕಂಟ್ರೋಲಿಗೆ ತೊಗೊಂಡು ಆಲ್ ಈಸ್ ವೆಲ್ ಅಂತ ಹೇಳಿದ್ನಲ್ಲ, ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ನ ಆಕ್ಟಿವೇಟ್ ಮಾಡಿದ್ರಿ, ಯೋಚನೆಯನ್ನು ಮಾಡಿದ್ರಿ. ದಿಸ್ ಇಸ್ ದ ಸಿಂಪ್ಲೆಸ್ಟ್. ಎಲ್ಲಿ ಕೂತ್ಕೊಂಡ್ರು ನೀವು ದೀರ್ಘವಾದ ಉಸಿರೆಳೆಯೋದು ಇದನ್ನು ಮಾಡ್ಬೋದು. ಜೊತೆಯಲ್ಲಿ ಸಾಧ್ಯ ಆದರೆ 4-4-6 ಇದನ್ನು ಕೂಡ ನೀವು ಪ್ರಯತ್ನವನ್ನು ಮಾಡ್ಬೋದು. ಇದು ಸಿಂಪ್ಲೆಸ್ಟ್ ಟೆಕ್ನಿಕ್. ಒಳ್ಳೆ ಸೊಲ್ಯೂಷನ್ ಮೇಡಮ್. ನಮ್ಮಲ್ಲಿ ಗೌರ್ಮೆಂಟ್ ಕಾಲೇಜಲ್ಲಿ ಓದೋ ತುಂಬ ಸ್ಟೂಡೆಂಟು ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ಜೊತೆಗೆ ಸ್ಟಡೀಸ್ನ ಕ್ಯಾರಿ ಮಾಡ್ತಿರ್ತಾರೆ. ಅಂಥ ಸ್ಟೂಡೆಂಟು ಯಾವ ರೀತಿ ಇವೆರಡನ್ನು ಬ್ಯಾಲೆನ್ಸ್ ಮಾಡಬೇಕಾಗತ್ತೆ ಮೇಡಮ್? ಮೊದಲಿಗೆ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್, ಸಣ್ಣ ವಯಸ್ಸಿನಲ್ಲೇ ಆ ಜವಾಬ್ದಾರಿ ಹೊತ್ಕೊಂಡು ನಮ್ಮ ಕಾಲೇಜುಗಳಿಗೆ ಬಂದು ಇಲ್ಲಿ ಕೂಡ ಉತ್ತಮವಾದಂಥ ನಡವಳಿಕೆಯನ್ನು ವ್ಯಕ್ತಪಡಿಸ್ತಾ ಚೆನ್ನಾಗಿ ಮುಂದೆ ಬರ್ತಿರೋ ಅಂತ ಆ ವಿದ್ಯಾರ್ಥಿನಿಗೆ ಮೊದಲು ಪ್ರಶಂಸೆಯನ್ನು ಕೊಡ್ಲಿಕ್ಕೆ ಇಷ್ಟಪಡ್ತೀವಿ. ವಿ ರಿಯಲಿ ಹ್ಯಾವ್ ಟು ಅಪ್ರಿಷಿಯೇಟ್ ದೆಮ್. ಎಲ್ಲ ಸಮಂಜಸವಾಗಿದ್ದಾಗ, ಸರಿಯಾಗಿರುವಾಗ ಓದೋದು ದೊಡ್ಡದಲ್ಲ. ಈ ರೀತಿಯಾದ ಜವಾಬ್ದಾರಿಗಳ ನಡುವೆ ಅವರು ಓದ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದನ್ನು ನಾವು ಬಹಳವಾಗಿ ಮೆಚ್ಚುಗೆ ತೋರಿಸ್ಬೇಕಾಗತ್ತೆ. ಅಂತ ಎಲ್ಲ ವಿದ್ಯಾರ್ಥಿನಿಯರಿಗೆ ತುಂಬ ಒಳ್ಳೆ ಒಂದು ಶಬಾಷ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನು ಸಣ್ಣ ವಯಸ್ಸಿಗೆ ಹಲವಾರು ಕಾರಣಗಳಿಂದ ನಿಮಗೆ ಜವಾಬ್ದಾರಿಗಳು ಬಂದಿದೆ. ಅದು ಮನೆಯ ಒತ್ತಡ ಇರ್ಬೋದು, ಆರೋಗ್ಯದ ಸಮಸ್ಯೆ ಇರ್ಬೋದು, ಆರ್ಥಿಕ ಸಮಸ್ಯೆ ಇರ್ಬೋದು, ಅನೇಕ ಕಾರಣಗಳಿಂದ ನಿಮಗೆ ಇದು ಬಂದಿದೆ. ಮೊದಲಾಗಿ ಇದನ್ನು ನಾವು ಒಪ್ಕೊಳ್ಬೇಕಾಗತ್ತೆ. ಅಯ್ಯೋ, ನನಗೆ ಯಾಕೆ ಹೀಗಾಯಿತು, ನನ್ನ ಫ್ರೆಂಡ್ಸ್ ಎಲ್ಲ ಎಷ್ಟು ಆರಾಮಾಗಿದ್ದಾರೆ, ಒಳ್ಳೆ ದೊಡ್ಡ ಕುಟುಂಬಗಳಿಂದ ಬರ್ತಾ ಇದ್ದಾರೆ. ಈ ರೀತಿಯಾಗಿ ಹೋಲಿಕೆ ಮಾಡ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ
ನಾನು ಆಗಲೇ ಹೇಳ್ತಾ ಇದ್ದಲ್ಲ, ಅವೇರ್ನೆಸ್. ಹೌದು, ನನಗೆ ಈ ರೀತಿಯಾದ ಸಮಸ್ಯೆಗಳಿದೆ, ಹಾಗಾದರೆ ನಾನು ಏನು ಮಾಡಬೇಕು ಅನ್ನೋದು ಒಂದು ಅಕ್ಸೆಪ್ಟೆನ್ಸ್. ಹೌದು, ನಾನು ಹೊರಗಡೆ ಕೆಲಸ ದುಡ್ದು ಇವತ್ತು ಬರಬೇಕಾಗಿದೆ, ಇದು ಇವತ್ತು ನನ್ನ ಪರಿಸ್ಥಿತಿ, ಮುಂದೆ ಬದಲಾಗ್ಬೋದು, ಇವತ್ತು ನನ್ನ ಪರಿಸ್ಥಿತಿ ಹೀಗಿದೆ ಅನ್ನೋದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಬೇಕು. ಇನ್ನೊಬ್ಬರಿಗೆ ಹೋಲಿಕೆ ಆದಷ್ಟು ಕಡಿಮೆ ಮಾಡಿ, ಈ ಜವಾಬ್ದಾರಿಯ ಜೊತೆಗೆ ನನಗೆ ಶಿಕ್ಷಣ ಎಷ್ಟು ಮುಖ್ಯ ಅನ್ನೋ ಪ್ರಶ್ನೆಯನ್ನು ನೀವು ಹಾಕ್ಕೊಳ್ಬೇಕಾಗತ್ತೆ. ಇದು ಅನಿವಾರ್ಯ ಆಗಿದೆ. ಹೊರಗಡೆ ದುಡಿಯೋದಿರ್ಬೋದು ಅಥವಾ ಮನೆಗೆ ಸಹಕಾರ ನೀಡೋದಿರ್ಬೋದು, ಇದು ಅನಿವಾರ್ಯ ಆಗಿದೆ. ಇದರ ಜೊತೆಗೆ ನನಗೆ ಪದವಿ ಪಡೆಯೋದು ನನಗೆ ಎಷ್ಟು ಅವಶ್ಯಕ ಅನ್ನೋ ಒಂದು ಪ್ರಶ್ನೆಯನ್ನು ಹಾಕ್ಕೊಂಡು, ನಾನು ಓದೋದ್ರಿಂದ ನನಗೆ ಸಿಗೋ ಪ್ರಯೋಜನ ಏನು, ಯಾಕೆ ನಾನು ಓದಬೇಕು, ಇದರಿಂದ ನಾನು ಕನಸನ್ನು ನಾನು ಏನೇನು ಕಟ್ಟಿದ್ದೀನಿ ಅದನ್ನು ನಾನೇನೇನು ಸಫಲ ಮಾಡ್ಕೊಳ್ಬೋದು ಅನ್ನೋದನ್ನು ಅದರ ಕಡೆ ಗಮನ ಕೊಟ್ಟಾಗ ನಿಮಗೆ ಒಂದು ಗುರಿ ಸಾಧನೆಗೆ ಒಂದು ಮೋಟಿವೇಶನ್ ಬರುತ್ತೆ. ಇವತ್ತು ನಮ್ಮಲ್ಲಿ ಎಷ್ಟು ಜನ ಆರ್ಥಿಕ ಪರಿಸ್ಥಿತಿ ಸಮಸ್ಯೆಗಳಿಂದ ಬಂದಿರತಕ್ಕಂಥವ್ರು, ಗ್ರಾಮೀಣ ಭಾಗದಿಂದ ಬಂದಿರತಕ್ಕಂಥವ್ರು, ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಇರ್ತಕ್ಕಂಥವ್ರು, ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಪಾಸ್ ಮಾಡಿ ದೊಡ್ಡ ಅಧಿಕಾರಿ ಆಗಿರೋವಂಥ ಎಷ್ಟು ಉದಾಹರಣೆಗಳಿವೆ ಅಲ್ಲ. ತುಂಬಾ ಜನ ಬಹಳ ಜನ ತುಂಬಾ ಜನ ಇಂಥ ಬ್ಯಾಕ್ ಗ್ರೌಂಡ್ ಇಂದ ಬಂದವರ ಸಕ್ಸಸ್ ರೇಟ್ ತುಂಬಾ ಜಾಸ್ತಿ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ಅವರ ಒಂದು ಅಗ್ನಿ ಅಂದ್ರೆ ಹೇಳ್ತಾರೆ, ಜಠರಾಗ್ನಿ ಅಂತ ಹೇಳ್ತಾರಲ್ಲ, ಹೌದು. ಅವ್ರ ದೇಹದಲ್ಲಿ ಒಂದು ರೀತಿಯಲ್ಲಿ ಏನಾದರೂ ನಾನು ಸಾಧನೆ ಮಾಡಬೇಕು, ನಾನೇನಾದರೂ ಸಾಧಿಸಬೇಕು ಅನ್ನೋದಿರುತ್ತೆ. ಹಾಗಾಗಿ ಈ ನೆಗೆಟಿವ್ಸ್ನ ನೀವು ಸಮಸ್ಯೆ ಅಂತ ತಗೊಳ್ಳೋ ಬದಲು ಇದರಿಂದ ನಾನು ಇನ್ನಷ್ಟು ಗಟ್ಟಿ ಆಗ್ತಾ ಇದ್ದೀನಿ, ನಾನು ಏನು ಮಾಡ್ಬೋದು, ನನ್ನ ಗುರಿ ನಿಖರವಾಗಿ ನಾನು ಹಾಕ್ಕೊಳ್ಬೇಕು ಅನ್ನೋ ಕಡೆ ಗಮನ ಕೊಡಲಿ. ಜೊತೆಗೆ ನಿಮ್ಮ ದಿನನಿತ್ಯದ 24 ಗಂಟೆಗಳನ್ನ ಯಾವ ರೀತಿ ಕಾಲೇಜಿಗೆ ಸಂಬಂಧಪಟ್ಟ ಕೆಲಸ ಕಾರ್ಯಗಳಿಗೆ ನಾನು ಎಷ್ಟನ್ನು ವ್ಯಯ ಮಾಡಬೇಕು, ಮತ್ತು ಬೇರೆ ಬೇರೆ ಜವಾಬ್ದಾರಿಗಳಿಗೆ ನಾನು ಯಾವ ರೀತಿ, ಈ ಕಷ್ಟದ ಮಧ್ಯೆ ನನಗೆ ಸಮಸ್ಯೆ ಇದ್ದರೆ ಕೆಲವೊಂದು ಕ್ಲಾಸಸ್ ಮಿಸ್ ಆಯಿತಾ ಅಥವಾ ಓದಲಿಕ್ಕೆ ಸಮಸ್ಯೆ ಆಗ್ತಿದೆಯಾ, ನಿಮ್ಮ ಶಿಕ್ಷಕರನ್ನು ನೀವು ಕಂಡು ಅವರನ್ನು ನೆರವನ್ನು ಪಡೆಯೋದು, ನಿಮ್ಮ ಸಮಸ್ಯೆಯನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿದಾಗ ಖಂಡಿತ ಅವರು ಕೂಡ ನಿಮ್ಮ ಸಮಸ್ಯೆಯನ್ನು ಅರ್ಥ ಮಾಡ್ಕೊಳ್ತಾರೆ. ಜೊತೆಗೆ ಸರ್ಕಾರದಿಂದ ಇರ್ತಕ್ಕಂಥ ಕೆಲವೊಂದು ಸ್ಕಾಲರ್ಶಿಪ್ಸ್ ಇರ್ಬೋದು, ಸವಲತ್ತುಗಳೇನಿದೆ ಇವುಗಳ ಕಡೆ ಕೂಡ ಗಮನವನ್ನು ಕೊಡೋದು. ಈ ರೀತಿ ಮಾಡಿ ನಿಮ್ಮ ಖರ್ಚು ವೆಚ್ಚಗಳನ್ನು ಆದಷ್ಟು ಕಡಿಮೆ ಮಾಡಿಕೊಂಡು, ಅನವಶ್ಯಕವಾದಂಥ ಖರ್ಚುಗಳಿರ್ಬೋದು ಅಥವಾ ಸಮಯವನ್ನು ಲೋಪ ಮಾಡ್ತಾ ಇದ್ದರೆ ಅಂಥವುಗಳನ್ನು ದೂರ ಇಟ್ಟು ನಿಮ್ಮ ಓದಿನ ಕಡೆ, ನಿಮ್ಮ ಜೀವನದ ಕಡೆ ಗಮನ ಕೊಟ್ಟಾಗ ನಿಜಕ್ಕೂ ಈ ರೀತಿಯಾದಂಥ ಜವಾಬ್ದಾರಿಗಳ ಮಧ್ಯದಲ್ಲಿ ಬೆಳೀತಾರಲ್ಲ ವಿದ್ಯಾರ್ಥಿ ಅವರೇ ದೊಡ್ಡ ಸಾಧಕರಾಗ್ತಾರೆ. ತುಂಬ ಧನ್ಯವಾದಗಳು ಮೇಡಮ್. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ವಿದ್ಯಾರ್ಥಿಗಳಿಗೆ, ಎಲ್ಲ ನಮ್ಮ ಬೋಧಕ ಸಿಬ್ಬಂದಿಯವರಿಗೆ ಹಾಗೂ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ ಆಯುಕ್ತರಿಗೆ, ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದಂಥ ನಮ್ಮ ಇಲಾಖೆಯ ಮಾನ್ಯ ನಿರ್ದೇಶಕರಾದಂಥ ಶೋಭಾ ಮೇಡಮ್ ರವರಿಗೆ ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಥ್ಯಾಂಕ್ ಯು. ನಮಸ್ಕಾರ, ಎಲ್ಲರಿಗೆ ನಮಸ್ಕಾರ.